ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದವ, ಇದರ ಹಿಂದೆ ಇರತಕ್ಕ ಕಾರಣ ಯಾವುದು ಅಂದ್ರೆ ಸೃಷ್ಟಿ ಮಾಡಿದ ಅಂದ್ರೆ ಅದಕ್ಕೆ ಮುಗಿಯಲಿಲ್ಲ. ಈ ಸೃಷ್ಟಿ ಮಾಡಿದ ಅಂದ್ರೆ ಕಿಂ ಕಾರಣಂ, ಅವನು ಯಾಕೆ ಸೃಷ್ಟಿ ಮಾಡಿದ ಅಂತ ಅದು ಉತ್ತರ ಬೇಕಲ್ಲ ನಮಗೆ. ಯಾರು ಸೃಷ್ಟಿ ಮಾಡಿದ, ಯಾಕೆ ಸೃಷ್ಟಿ ಮಾಡಿದ? ನಾವೇನು ಅಪ್ಲಿಕೇಶನ್ ಹಾಕಿದ್ದೇವ ನಮ್ಮ ನಿಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಸು ಅಂತ? ನಾವು ಕೇಳಲೇ ಇಲ್ಲ. ಅವನಿಗೆ ಯಾಕೆ ಬೇಕು ಅಧಿಕ ಪ್ರಸಂಗ? ಇಂಥ ಮೂಲಭೂತ ಪ್ರಶ್ನೆಗಳನ್ನು ತಗೊಳ್ತಾರೆ. ಕಿಂ ಕಾರಣಂ, ಅದಕ್ಕೆ ಅವರು ಹೇಳ್ತಾರೆ, ಅವರೇ ಒಂದು ಉತ್ತರ, ಬ್ರಹ್ಮ ಕಾರಣವೋ ಅಂದರೆ ಬ್ರಹ್ಮ ಕಾರಣವನ್ನು ಆ ಶಬ್ದದಲ್ಲೇ ಆ ಉತ್ತರಕ್ಕೆ ಬೇಕಾದಂತಹ ಒಂದು ವಿವರಣೆ ಇದೆ. ಬ್ರಹ್ಮ ಅಂದ್ರೆ ಈ ಪ್ರಪಂಚಕ್ಕಿಂತ ದೊಡ್ಡದು. ಇದನ್ನು ಸೃಷ್ಟಿ ಮಾಡಬೇಕಾದ್ರೆ ಇದಕ್ಕಿಂತ ದೊಡ್ಡ ಒಂದು ಸಂಗತಿ ಆಗಿರಬೇಕಲ್ಲ. ಈ ಪ್ರಪಂಚದಂತೆ ಒಂದು ವಸ್ತುವಾದ ಪ್ರಪಂಚವನ್ನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ. ಅಂದ ಅವನು ದೊಡ್ಡವನು ಅಂದ್ರೆ ಮೂಲತಃ ದೊಡ್ಡವನು ಅಂದ್ರೆ ಸೀನಿಯರ್. ಇವನು ಈತ ಈ ಹುಡುಗನ ಅಪ್ಪ ಅಂತ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಅವನು ದೊಡ್ಡವನು ಇರ್ಬೇಕು. ದೊಡ್ಡವನು ಏಜಿನೆಲ್ಲ ದೊಡ್ಡವನು, ಬುದ್ಧಿಯನ್ನಲ್ಲದೆ ಇದ್ರು ಏಜಿನೆಲ್ಲ ದೊಡ್ಡವನು. ಇಲ್ಲಪ್ಪ ನನ್ನ ಮಗ ನನಗಿಂತ 4 ವರ್ಷ ದೊಡ್ಡವ ಅಂದ್ರೆ ಏನ್ ಹೇಳ್ತಾರೆ ಜನ? ಯಾರಾದವರು ಒಪ್ತಾರ? ಇವನಿಗೊಂದು ಸುತ್ತ ಕಮ್ಮಿ ಅಂತಾರೆ ಅಷ್ಟೇ. ಅದರಿಂದ ಬ್ರಹ್ಮ ಅಂದರೆ ಕಾಲತಃ ಸೀನಿಯರು. ಈ ಪ್ರಪಂಚ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಇದ್ದದ್ದು ಅಂತ ಅರ್ಥ ಬ್ರಹ್ಮ ಅಂದ್ರೆ. ಯಾವುದು ಇದು ಸೃಷ್ಟಿಯಾಗುವ ಮುಂಚೆ ಇತ್ತೋ ಅದರಿಂದ ಇದು ಸೃಷ್ಟಿ ಆಯಿತು. ಸಹಜ. ಅಪ್ಪ ಈ ಮಗು ಹುಟ್ಟುವ ಮುಂಚೆ ಅಪ್ಪ ಇದ್ದ, ಅಪ್ಪನಿಂದ ಮಗು ಹುಟ್ಟಿತು. ಆ ಮಗು ಹುಟ್ಟಿದ ಮೇಲೆ ಅಪ್ಪ ಬರ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಜಗತ್ತು ಸೃಷ್ಟಿಯಾಗುವ ಮುಂಚೆಯೇ ಒಂದು ಇತ್ತು, ಅದರಿಂದ ಇದಾಯ್ತು. ಅಲ್ಲ, ಜಗತ್ ಸೃಷ್ಟಿಯಾಗುವ ಮುಂಚೆ ಏನಿತ್ತು ಅಂದ್ರೆ ಉತ್ತರ ಆಗಲಿಲ್ಲ ಅಲ್ಲಿಗೆ. ಕಿಂ ಕಾರಣಂ ಬ್ರಹ್ಮ, ಅದು ಎಲ್ಲಕ್ಕಿಂತ ದೊಡ್ಡದು. ಅದು ಏನದು? ಮತ್ತೆ ಅದಕ್ಕಿಂತ ಮಹತ್ವದ ಪ್ರಶ್ನೆ, ಕುತಶ್ಚ ಜಾತ, ಯಾಕೆ ಹುಟ್ಟಿದವು? ಈ ಜೀವಜಾತಗಳು ಯಾಕೆ ಹುಟ್ಟಿದವು? ನಾವು ಹುಟ್ಟಬೇಕು ಅಂತ ಬಯಸಿ ಹುಟ್ಟಿದ್ದಲ್ಲ. ಹುಟ್ಟಿದ ಮೇಲೂ ಬಹಳ ದಿವಸ ನಾವು ಹುಟ್ಟಿದೆವು ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಯಾಕೋ ಹುಟ್ಟಿದೆವು. ಮತ್ತೆ ಯಾಕೆ ಸಾಯ್ತೀವಿ ಒಂದಿನ? ನಾವು ಸಾಯ್ಬೇಕು ಅಂತ ಬಯಸಿದ್ದೆವು, ಬಯಸಲಿಲ್ಲ. ಹುಟ್ಟಬೇಕು ಅಂತ ಬಯಸಿದ್ದೆವು, ಬಯಸಲಿಲ್ಲ. ಮತ್ತೆ ಯಾಕೆ ಹುಟ್ಟಿದೆವು, ಯಾಕೆ ಸಾಯ್ತಾ ಇದ್ದೇವೆ? ಇದರ ಹಿಂದೆ ನಮ್ಮ ಪಾತ್ರ ಇಲ್ಲ. ಹುಟ್ಟುವುದಕ್ಕೂ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್, ಸಾಯುವುದಕ್ಕೂ ನಾವು ರೆಸ್ಪಾನ್ಸಿಬಲ್ ಅಲ್ಲ. ಹಾಗಾದ್ರೆ ಈ ಹುಟ್ಟು ಸಾವಿನ ಹಿಂದೆ ಯಾರು ರೆಸ್ಪಾನ್ಸಿಬಲ್? ಇದರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಆಡು ವ್ಯವಸ್ಥೆ ಹುಟ್ಟಿಸುವವನು ಸಾಯಿಸುವವನು ಯಾರು? ಕುತಶ್ಚ, ಯಾಕೆ ಹುಟ್ಟಿಸಿದ? ನಾವೇನು ಹುಟ್ಟಿಸು ಅಂತ ಹೇಳಲಿಲ್ಲ, ನಾವೇನು ಸಾಯಿಸು ಅಂತ ಹೇಳಲಿಲ್ಲ. ಕುತಶ್ಚ ಜಾತ, ಕುತಸ್ಮ ಜಾತಃ, ಯಾರಿಂದ ಹುಟ್ಟಿದೆವು, ಯಾಕಾಗಿ ಹುಟ್ಟಿದೆವು? ಅಲ್ಲ, ದೇವರು ಸೃಷ್ಟಿ ಹುಟ್ಟಿಸಿದ ಇವ ಅಲ್ಲ, ಯಾಕಾಗಿ ಹುಟ್ಟಿದ್ವಿ ಏನ್ರಿ? ಅಪ್ಪ ಮದುವೆ ಮಾಡ್ಕೊಂಡ, ಮದುವೆ ಮಾಡಿದ ಕರ್ಮಕ್ಕೆ ಹುಟ್ಟಿದೆವು ಮಕ್ಕಳು. ಅವನಿಗೆ ಯಾಕೆ ಹುಟ್ಟಿದ್ವು ಅಂತ ಗೊತ್ತಿಲ್ಲ. ದೇವರು ಹಾಗಾಗ್ಲಿ ಸಾಧ್ಯ ಇಲ್ಲ. ಅವನು ಯಾವುದೋ ಒಂದು ಮದುವೆ ಉಪಾಯ ಇಲ್ಲ, ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಆದದ್ದಲ್ಲ. ಅದು ಇಟ್ ಮಸ್ಟ್ ಬಿ ಇಂಟೆನ್ಷನಲ್. ಯಾವುದು ದೊಡ್ಡ ವಸ್ತು ಜಗತ್ತಿನ ಮೂಲದಲ್ಲಿ ಇತ್ತೋ ಅದು ಎಲ್ಲದರಲ್ಲೂ ದೊಡ್ಡದಾಗಿರ್ಬೇಕಂದ್ರೆ ಇಟ್ ಮಸ್ಟ್ ಬಿ ಆಮ್ನಿಶಿಯೆಂಟ್, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್. ಅದು ಎಲ್ಲ ಕಾಲದಲ್ಲೂ ಇರುವಂಥದ್ದಾಗಿರ್ಬೇಕು, ಎಲ್ಲವನ್ನೂ ತಿಳಿದಂಥದ್ದಾಗಿರ್ಬೇಕು, ಎಲ್ಲವನ್ನೂ ಮಾಡಬಲ್ಲದಂತಾಗಿರ್ಬೇಕು. ಸರ್ವಜ್ಞ, ಸರ್ವಶಕ್ತ, ಸರ್ವಗತ ಅಂಥದ್ದೊಂದು ಇರಬೇಕು. ಆಮೇಲೆ ಅದು ಗೊತ್ತಿರದೆ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಆಯಿತು ಅಂತ, ವಿನಾಯಕಂ ಪ್ರಗುರುವಾಣ, ಕೋತಿ ಮಾಡ್ಲಿಕ್ಕೆ ಹೋದ್ದು ಆದದ್ದು ಗಣಪತಿ ಅಂತ ಅಲ್ಲ, ಗಣಪತಿ ಮಾಡ್ಲಿಕ್ಕೆ ಹೋಗಿ ಆದದ್ದು ಕೋತಿ ಅಲ್ಲ. ಅದು ಏನು ಮಾಡಬೇಕು ಅಂತ ಉದ್ದೇಶಪಟ್ಟು ಯಾಕೆ ಮಾಡಿದ? ಹಾಗಾಗಿ ನಮ್ಮನ್ನ ಸೃಷ್ಟಿ ಯಾಕೆ ಮಾಡಿದ? ಭಗವಂತನಿಗೆ ಏನು ಇಂಟ್ರೆಸ್ಟು ನಮ್ಮನ್ನು ಸೃಷ್ಟಿ ಮಾಡೋದಕ್ಕೆ? ಯಾಕೆಂದ್ರೆ ಸೃಷ್ಟಿ ಮಾಡೋದು ಅಂತಂದ್ರೆ, ಈಗ ದೇವರು ಸೃಷ್ಟಿ ಮಾಡಿದ ಅಂತ ಇಟ್ಟುಕೊಳ್ಳಿ, ಒಪ್ಕೊಳ್ಳೋಣ, ದೇವರು ಸೃಷ್ಟಿ ಮಾಡಿದ. ಯಾಕೆ ಸೃಷ್ಟಿ ಮಾಡೋದು ಗೊತ್ತಿಲ್ಲ, ಆಗಲಿ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಮೇಲೆ ಅವನು ದೇವರು ಎಲ್ಲರನ್ನು ಒಂದೇ ರೀತಿ ಸೃಷ್ಟಿ ಮಾಡಬಾರ್ದ? ಎಲ್ಲರೂ ಆನಂದ ವಶವಾಗಿರೋದು, ದುಃಖವೇ ಇಲ್ಲ, ಖುಷಿಯೋ ಖುಷಿ. ಅದು ಕೆಲವರಿಗೆ ಸುಖ, ಕೆಲವರಿಗೆ ದುಃಖ, ಕೆಲವರಿಗೆ ಬಡತನ, ಕೆಲವರಿಗೆ ಸಿರಿವಂತಿಕೆ. ವೈ ದಿಸ್ ಡಿಸ್ಕ್ರಿಮಿನೇಷನ್? ದೇವರು ಸರ್ವಗತ, ಎಲ್ಲರೂ ದೇವರ ಮಕ್ಕಳು ಅಂದಮೇಲೆ ಆ ಮಕ್ಕಳಲ್ಲಿ ಒಬ್ಬನಿಗೆ ಬಡತನ ಯಾಕೆ ಕೊಡ್ತಾನೆ, ಒಬ್ಬನು ಸಿರಿವಂತಿಗೆ ಯಾಕೆ ಕೊಡ್ತಾನೆ, ಒಬ್ಬನು ಸುಖ ಯಾಕೆ ಕೊಡ್ತಾನೆ? ಮಕ್ಕಳಲ್ಲಿ ತಂದೆ ತಾಯಿ ಯಾವತ್ತೂ ಡಿಸ್ಕ್ರಿಮಿನೇಟ್ ಮಾಡೋದು. ಅದರಿಂದ ಇದೆಲ್ಲ ಈ ವ್ಯತ್ಯಾಸಗಳ ಜೊತೆಗೆ ಯಾಕೆ ಜೀವಜಾತ ಬೆಳೀತಾ ಇದೆ? ದೇವರು ಸೃಷ್ಟಿ ಮಾಡಿದ್ರೆ ಎಲ್ಲರೂ ಒಂದೇ ರೀತಿ ಮಾಡಬಹುದಿತ್ತ? ಒಂದು ತಮಾಷೆ ಏನು ಗೊತ್ತುಂಟ? ಈ ಪ್ರಶ್ನೆ ನಾವು ಎಷ್ಟೋ ಜನ ಕೇಳ್ತಾರೆ. ಇದು ದೇವರ ಸೃಷ್ಟಿಯಾಗಿದ್ದರೆ ಇಲ್ಲಿ ವೆರೈಟೀಸ್, ದುಃಖ, ಕೆಲವು ದುಃಖ, ಕೆಲವರಿಗೆ ಸುಖ, ಕೆಲವರಿಗೆ ಬಡತನ, ಕೆಲವರಿಗೆ ಸಿರುವಂತಿಗೆ, ಎಲ್ಲರೂ ಒಂದೇ ಥರ ಇರಬೇಕಿತ್ತು ಅಂತ ಒಂದು ಮಾತು ಹೇಳ್ತಾರೆ.
ತಮಾಷೆ ಏನು ಅಂದರೆ ದೇವರು ಎಲ್ಲಿಯಾದರೂ ಎಲ್ಲವನ್ನು ಒಂದೇ ಥರ ಸೃಷ್ಟಿ ಮಾಡಿದ್ರೆ ದೇವರು ಏನು ಒಂದೇ ಥರ ಸೃಷ್ಟಿ ಮಾಡಿದ್ರು ಮೊನೋಟನಿ ವೆರೈಟಿ ಗೊತ್ತಿಲ್ವ ದೇವರಿಗೆ ಅಂತ ಹೇಳ್ತಿದ್ರು. ಪ್ರಶ್ನೆಗೆ ಮುಕ್ತಾಯ ಇಲ್ಲ. ಅವ್ನು ಏನು ಮಾಡಿದ್ರು ಅದು ಪ್ರಶ್ನೆ ಮಾಡ್ಲಿಕ್ಕೆ ಬರುತ್ತೆ, ದೇವರಿಗೆ ಉತ್ತರ ಕೊಡೋದು ಕಷ್ಟ. ಒಂದೇ ಥರ ಯಾಕೆ ಮಾಡಿದ್ದಾರೆ ನಿಮ್ಮ ದೇವರು, ವೆರೈಟಿ ಮಾಡಬಾರ್ದ? ಇದು ಮೊನೋಟನಸ್, ಬೋರಿಂಗ್. ವೆರೈಟಿ ಮಾಡಿದರೆ ಒಂದೊಂದು ಥರ ಮಾಡಿದ್ದೇನೆ, ಎಲ್ಲ ಒಂದೇ ಥರ ಮಾಡು, ಎಲ್ಲ ಒಂದೇ ಥರ ಮಾಡಿ, ಎಲ್ಲ ಒಂದೇ ಥರ ಮಾಡಿದ್ದೇನೆ, ಬೇರೆ ಬೇರೆ ಥರ ಮಾಡಬಾರ್ದ? ಎಲ್ಲಕ್ಕೂ ಪ್ರಶ್ನೆ ಉಂಟು. ಒಂದು ದೃಷ್ಟಿಯಿಂದ ಈ ಪ್ರಶ್ನೆ ಅಸಂಗತ, ಆದರೂ ನಮಗೆ ಉತ್ತರ ಬೇಕಲ್ಲ. ಅಸಂಗತ ಪ್ರಶ್ನೆಯನ್ನೇ ಹಾಕ್ತಾರೆ ಮಕ್ಕಳು, ಅದಕ್ಕೆ ಉತ್ತರ ಮಾತ್ರ ಸಂಗತವಾದ ಉತ್ತರ ಕೊಡಬೇಕಾಗುತ್ತೆ. ಮಕ್ಕಳನ್ನು ಬೈದರೆ ಉತ್ತರ ಆಗೋಲ್ಲ. ಅವರು ಹುಚ್ಚು ಪ್ರಶ್ನೆ ಕೇಳ್ತಾರೆ ಮಕ್ಕಳು, ಉತ್ತರ ಹುಚ್ಚು ಅದ್ದಾಗೋಲ್ಲ. ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕಾದ ಜವಾಬ್ದಾರಿ ದೊಡ್ಡ. ಅದಂತಾರೆ ಕುತಸ್ಮ ಜಾತಾಹ, ಯಾಕೆ ಹುಟ್ಟಿದೆವು? ದೇವರು ಹುಟ್ಟಿಸಿದ ಅನ್ನೋದನ್ನು ಒಪ್ಪಿಕೊಂಡ್ರು ನಾವು ಯಾಕೆ ಹುಟ್ಟಿದೆವು? ಆ ಹುಟ್ಟಿನಲ್ಲಿ ಈ ವೈವಿಧ್ಯಗಳು ಯಾಕೆ? ಬಹಳ ಮಹತ್ವದ ಪ್ರಶ್ನೆ ಇದು. ಇದು ಜೀವನದ ಮೂಲಭೂತ ಪ್ರಶ್ನೆ. ಆಮೇಲೆ ಜೀವಾಮಕೇನ ಅಷ್ಟೇ, ಒಂದು ದಿವಸ ಹುಟ್ಟಿದೆವು, ಒಂದು ದಿವಸ ಸಾಯ್ತೇವೆ. ಆ ಹುಟ್ಟಿ ಸಾಯೋ ಅಂದರೆ ಯಾವುದಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ. ಕೇನ ಜೀವಾಮ ಅಂತ, ನಾವು ಹುಟ್ಟುವುದು ಯಾರಿಂದ, ನಾವು ಸಾಯುವುದು ಯಾರಿಂದ, ನಾವು ಬದುಕುವುದು ಯಾರಿಂದ? ಬದುಕು ಕೂಡ ನಮ್ಮ ಅಧೀನವಾಗಿಲ್ಲ. ನಾವು ಬದುಕಬೇಕು ಅಂತ ಆಸೆ ಬಿಟ್ಟರೆ ಬದುಕೋಲ್ಲ, ಸಾಯ್ಬೇಕು ಅಂತ ಬಾವಿ ಸಾಯಿದ್ರೆ ಯಾರೋ ಮೇಲೆ ಹಾಕ್ಬಿಡ್ತಾರೆ. ಸಾಯ್ಬೇಕು ಅಂತ ಎಷ್ಟೋ ಸ್ಯೂಸೈಡಲ್ ಅಟೆಂಪ್ಟ್ ಮಾಡಿದವರು ಸಾಯ್ಲಿಕ್ಕಾಗದೆ ಬದುಕ್ತಾರೆ. ವಿಚಿತ್ರ. ಮೊನ್ನೆ ಯಾವುದೋ ಪೇಪರ್ನಲ್ಲಿ ಇತ್ತಲ್ಲ, ಈ ಭೂಮಿ ಕುಸಿದು ಭೂಕಂಪ, ಅದರ ಅಡಿಯಲ್ಲಿ 1 ತಿಂಗಳ ನಂತರ ತೆಗೆದ್ರೆ ಒಂದು ಮಗು ಬದುಕಿತ್ತು. ಯಾರು ಬದುಕಿಸಿದ್ರು? ನಮ್ಗೆ 1 ತಿಂಗಳು ಅಲ್ಲ, 3 ದಿವಸ ಆದರೆ ಇವನು ಪೆಟ್ಟಿಗೆ ಕಟ್ತಾನೆ ಮನುಷ್ಯ. 3-4 ದಿವಸ ಉಪವಾಸ ಮಾಡಿದರೆ, ಇನ್ನು 1 ತಿಂಗಳ ನಂತರ ತೆಗೆದರೆ ಅದು ಮಗು ಜೀವಂತವಾಗಿತ್ತು. ಯಾರು ಉಸಿರಾಡಿಸಿದವ, ಯಾರು ಬದುಕಿಸಿದವ? ಬದುಕು ಕೂಡ ನಮ್ಮ ಅಧೀನ ಅಲ್ಲ. ಯಾಕೆ ಬದುಕು ಅಂದ್ರೆ ಏನು? ಎಚ್ಚರ, ಕನಸು, ನಿದ್ರೆ, ಇಷ್ಟೇ ಅಲ್ವಾ ಬದುಕುವುದು ಅಂದ್ರೆ? ಒಂದೇ ಎಚ್ಚರವಾಗಿರೋದು, ಇಲ್ಲ ಕನಸು ಕಾಣೋದು, ಇಲ್ಲ ನಿದ್ರೆ. 3 ಬಿಟ್ಟು 4ನೇ ಐಟಮ್ ಇಲ್ಲ ನಮ್ಮ ಹತ್ರ. ಅಲ್ಲಿ ಎಚ್ಚರ ನಮ್ಮ ಅಧೀನವೋ, ಕನಸು ನಮ್ಮ ಅಧೀನವೋ, ನಿದ್ರೆ ನಮ್ಮ ಅಧೀನ, ಯಾವ್ದು ನಮ್ಮ ಅಧೀನ ಇದೆ ಹೇಳಿ? ಬದುಕು ಕೂಡ ನಮ್ಮ ಕೈಯಲ್ಲಿ ಇಲ್ಲ ಅಂತಾರೆ ಅವರು. ಇದು ಸೀರಿಯಸ್ ಥಿಂಕಿಂಗ್, ಇಟ್ಸ್ ವೆರಿ ಸೀರಿಯಸ್. ಅವ್ರು ಹೇಳ್ತಾರೆ ಎಚ್ಚರ ನಮ್ಮ ಅಧೀನವೋ. ಹೌದಲ್ಲ, ಮತ್ತೆ ನಾನು ನೋಡಿದೆ, ನಾನು ಕೇಳಿದೆ, ನಾನು ಮಾಡಿದೆ, ಎಲ್ಲ ನಾವಲ್ಲದೆ ಇನ್ಯಾರು ನೋಡೋದು? ನನ್ನ ಕಣ್ಣಿನಿಂದ ನಾನು ನೋಡಿದೆ. ಹೌದಾ? ನಿನ್ನ ಕಣ್ಣು ಅಂದ್ರೆ ಏನದು? ಯಾವ ಅಂಗಡಿಯಿಂದ ತಂದದ್ದು? ನಿನ್ನ ಕಣ್ಣು ಅಂದ್ರೆ ಎಲ್ಲಿಂದ ಬಂತದು? ನಾನು ಹುಟ್ಟುವಾಗ ಕಣ್ಣು ಇತ್ತು, ಕಣ್ಣಿರದೆ ಹುಟ್ಟಿದ್ರೆ ಕಣ್ಣಿಲ್ಲ ಸ್ವಾಮಿ ಅಷ್ಟೇ. ಕಣ್ಣಿರದೆ ಇದ್ರೆ ಇಲ್ಲ, ಇದ್ರೆ ಇದೆ. ಎರಡು ನೀನು ಕಣ್ಣು ತಂದಿಟ್ಟುಕೊಂಡದ್ದಲ್ಲ, ನಿನಗೆ ಕಣ್ಣು ಕೊಟ್ಟವನು ಯಾರು? ಆಯಿತು, ಆ ಕಣ್ಣಿನ ಮುಂದೆ ಈ ವಿಶ್ವದ ರೂಪ ನಿನ್ನ ಎದುರು ಒಂದು ರೂಪ ಇಟ್ಟ, ರೂಪವನ್ನು ನೋಡದೆ ಕಣ್ಣು ಕೊಟ್ಟ. ರೂಪವು ನೀನು ಸೃಷ್ಟಿ ಮಾಡಿದಲ್ಲ, ಕಣ್ಣು ನೀನು ಸೃಷ್ಟಿ ಮಾಡಿದಲ್ಲ. ಮತ್ತೆ ನಾನು ನೋಡಿದ್ದೇನೆ, ಎದುರು ಇತ್ತು, ಕಣ್ಣಿತ್ತು, ಖಂಡಿತು ನೋಡಿದೆ. ಏನು ನಿನ್ನ ದೊಡ್ಡ ಮಹಾ? ಎಲ್ಲವೂ ಅಷ್ಟೇ ಅಲ್ವಾ? ಮಾತಾಡಿದೆ, ನಾನು ಮಾತಾಡಿಬಿಟ್ಟೆ, ಹೀಗೆ ಅವನು ಅವ್ರನ್ನ ಹೀಗೆ ಚುಚ್ಚಿಬಿಟ್ಟೆ, ಅವ್ರಿಗೆ ಉತ್ತರ ಕೊಡ್ಲಿಕ್ಕಾಗ ತಲೆ ಇಟ್ಕೊಂಡು ಹೋದ್ರು. ಏನು ಮಹಾಪೌರುಷ, ಬುದ್ಧಿವಂತಿಕೆ, ಮಾತಾಡಿಬಿಟ್ಟೆ. ಕೆಲವನು ಏನೋ ಒಂಥರ ಭಾರಿ ಪ್ರಚಂಡ ಮೇಧಾವಿಗಳು ಅನ್ನೋ ಹಾಗೆ ಇನ್ನೊಬ್ಬನ ಟೀಸ್ ಮಾಡಿ ಮಾತಾಡಿ ಸಂತೋಷ ಪಡ್ತೇವೆ ನಾವು. ಅಲ್ಲಿ ಮಾತಾಡುವುದು, ನಾನು ಮಾತಾಡಿದ್ದೇನೆ ಅನ್ನೋದು ಎಷ್ಟು ಸತ್ಯ ಅಂತಾರೆ. ಯಾಕೆಂದ್ರೆ ಮತ್ತೆ ಹೌದಲ್ಲ, 84 ಲಕ್ಷ ಜೀವಿಗಳಲ್ಲಿ ಮಾತಾಡ್ಲಿಕ್ಕೆ ಬರೋ ಪ್ರಾಣಿ ಮನುಷ್ಯ ಮಾತ್ರ. ಅವುಗಳು ಯಾಕೆ ಬಾಯಿ ಬರೋಲ್ಲ, ನಮಗೆ ಯಾಕೆ ಬಂತು? ಅದನ್ನು ನಾವು ಎಂದೂ ಯೋಚನೆ ಮಾಡಲಿಲ್ಲ. 83,99,999 ಪ್ರಾಣಿಗಳಿಗೆ ಮಾತಾಡ್ಲಿಕ್ಕೆ ಬರೋಲ್ಲ. ಈ ಒಂದು ನೀಚ ಪ್ರಾಣಿಗೆ ಮಾತಾಡ್ಲಿಕ್ಕೆ ಯಾಕೆ ಬರುತ್ತೆ? ಯಾರು ನುಡಿಸಿದವ ಈ ನಾಲಿಗೆಯಲ್ಲಿ? ಅದು ಹೋಗ್ಲಿ, ನೀವು ಮಾತು ಬರೋಲ್ಲ ಅಂತೇವೆ. ನಾವು 10 ವರ್ಷ 15 ವರ್ಷ ಸಂಗೀತ ಕಚೇರಿ ಅಭ್ಯಾಸ ಪ್ರಾಕ್ಟೀಸ್ ಮಾಡಿ ತೊಡೆ ತಟ್ಟಿದ್ದು, ತಂಬೂರಿ ಶ್ರುತಿ ಪೆಟ್ಟಿಗೆ ಅಪಸ್ವರ ಹೊರಡಿಸಿದ್ದು ಇಷ್ಟವಾದ್ರೂ ಗಂಟಲ್ಲಿ ಒಳ್ಳೆ ನಾದ ಬರೋಲ್ಲ. ಅದೇ ಒಂದು ಬೆಳಗಾತ ಎದ್ದು ನೀವು ಕೇಳ್ರಿ, ಪಕ್ಷಿ ಸುಪ್ರಭಾತ ಹಾಡತ್ತೆ, ಒಂದೇ ಒಂದು ಅಪಸ್ವರ ಬರೋಲ್ಲ. ಬ್ಯೂಟಿಫುಲ್ ಶ್ರುತಿಬದ್ಧವಾಗಿ ಸಂಗೀತ ಯಾರು ಕಲಿಸಿದ್ದವುಗಳಿಗೆ ನಾವು 10 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಸುಸ್ವರ ಯಾಕೆ ಬರೋಲ್ಲ ಗಂಟಲಲ್ಲಿ? ಈ ವ್ಯವಸ್ಥೆಯ ಹಿಂದೆ ದರ್ ಈಸ್ ಎನ್ ಆರ್ಡರ್, ಡಿಸಾರ್ಡರ್ ಅಲ್ಲ. ದರ್ ಇಸ್ ಎ ಮ್ಯಾಥಮೆಟಿಕಲ್ ಆರ್ಡರ್ ಇಸ್ ದರ್. ಹೂ ಇಸ್ ದಿಸ್ ಮ್ಯಾಥಮೆಟಿಷಿಯನ್ ಅಂತ ಕೇಳಿದವ? ಯಾರು ಈ ವ್ಯವಸ್ಥೆ ಮಾಡಿದವ? ನಮಗೆ ಈ ವ್ಯವಸ್ಥೆ ಕಾಣ್ತೇವೆ ವಿಶ್ವದಲ್ಲಿ. ಈ ವ್ಯವಸ್ಥೆಯ ಹಿಂದೆ ಇರುವ ವ್ಯವಸ್ಥಾಪಕ ಯಾರು ಗೊತ್ತಾಗಬೇಕು. ಜೀವಾಮಕೇನ, ಎಚ್ಚರ ನನ್ನ ಅಧೀನ ಇಲ್ಲ. ನನಗೆ ಯಾವುದು ಕಾಣಬೇಕೋ ಅದನ್ನು ಕಂಡೆ. ನಾವು ಕಾಣಬೇಕು ಅಂತ ಬಯಸಿದ್ದನ್ನು ಕಾಣಲಿಕ್ಕಾಗತ್ತ?
ಏನು ಇದೋ ಅದನ್ನು ಕಾಣಬೇಕಷ್ಟೇ. ನಾವೇನೋ ಒಂದು ಸುಂದರವಾದ ದೃಶ್ಯವನ್ನು ನೋಡಬೇಕು ಅಂತ ಹೋಗ್ತೇವೆ, ನಮ್ಮ ಕಣ್ಮುಂದೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಭಯಾನಕ ದೃಶ್ಯವನ್ನು ನೋಡ್ಕೊಂಡು ತಲೆ ಕೈ ಇಟ್ಕೊಂಡು ಬರ್ತೀವಿ. ಅದರಿಂದ ಎಚ್ಚರದಲ್ಲಿ ನಾವು ಎಚ್ಚರವಾಗಿಲ್ಲ. ಎಚ್ಚರವೇ ಈಗ ಕನಸು ನಮ್ಗೆ ಗೊತ್ತೆ. ನಾವು ಹೇಳಿದ ಇವತ್ತು ರಾತ್ರಿ ನಾನು ಮಲಗಿದಾಗ ಇಂಥ ಕನಸು ಬೀಳುತ್ತಾ? ಯಾವ್ದು ಬೀಳುತ್ತೋ ಅದನ್ನು ನೋಡೋದು ಅಷ್ಟೇ. ಕನಸು ನಮ್ಮ ಕೈಯಲ್ಲಿಲ್ಲ. ಹಾಗೆ ನಾವು ಕನಸನ್ನು ನೋಡುವವರು, ನೋಡಿಸುವವನು ಯಾರು? ಆ ಕನಸು ಬೀಳಿಸು. ಯಾಕಂದ್ರೆ ಇದು ಸಿನಿಮಾ ಥಿಯೇಟರ್ ಸಿನಿಮಾ ನೋಡಿದಾಗ ನಾವು ಸಿನಿಮಾ ನೋಡ್ತಾ ಇದ್ದೇವೆ, ಆದ್ರೆ ಯಾರೋ ಒಬ್ಬ ಪ್ರಾಜೆಕ್ಟ್ನಲ್ಲಿ ಫಿಲ್ಮ್ ಹಾಕಿ ಅದು ಪ್ರಾಜೆಕ್ಟ್ ಮಾಡಬೇಕಲ್ಲ, ಟೆಕ್ನಿಷಿಯನ್. ಹೂ ಇಸ್ ದಟ್ ಟೆಕ್ನಿಷಿಯನ್? ಹೂ ಇಸ್ ಪ್ರಾಜೆಕ್ಟರ್? ಅವನು ಯಾರೋ ಒಬ್ಬ ಇದ್ದಾನೆ. ನಾವು ಕೂತ್ಕೊಂಡ್ರೆ ಸಿನಿಮಾ ಕಾಣೋದಿಲ್ಲ, ಅಲ್ಲಿ ಅವನು ಟೆಕ್ನಿಷಿಯನ್ ಪ್ರಾಜೆಕ್ಟ್ನಲ್ಲಿ ಹಾಕಿ ಅದನ್ನು ಪ್ರಾಜೆಕ್ಟ್ ಮಾಡಬೇಕು. ನಮ್ಮ ಕನಸು ನಾವು ಬರೇ ಥಿಯೇಟರ್ನಲ್ಲಿ ಕೂತು ನೋಡುವವರು. ಆ ಸಿನಿಮಾ ಪ್ರಾಜೆಕ್ಟ್ ಮಾಡಿದವನು ಯಾರು? ನಾವಲ್ಲ. ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ಕನಸು ಏನು ಬಿತ್ತು, ಏನು ಬೀಳ್ಬೇಕು ಅಂತ ನಾವು ಬಯಸಿದ್ದು ಬೀಳಲಿಲ್ಲ, ಏನು ಬೀಳುತ್ತೆ ಅಂತ ಗೊತ್ತಿಲ್ಲ, ಏನು ಬೀಳುತ್ತೋ ಅದನ್ನು ನೋಡಿದೆವು. ಮತ್ತೆ ನಿದ್ರೆಯಲ್ಲಿ ಏನು ಗೊತ್ತಿಲ್ಲ, ನಿದ್ರೆ ಬಂದದ್ದು ಗೊತ್ತಿಲ್ಲ, ಮತ್ತೆ ಎಚ್ಚರ ಆಗಬೇಕು ಅಂತಲೂ ಗೊತ್ತಿಲ್ಲ. ಮಲಗಿಬಿಟ್ಟಿದ್ದು ಸ್ವಾಮಿ, ಎಚ್ಚರವೇ ಆಗಲಿಲ್ಲ ಅಂದ್ರೂ ಆಯ್ತು ಕಥೆ. ಯಾರು ಎಚ್ಚರ ಮಾಡುವವನು? ನಾವು ಎಚ್ಚರ ತಪ್ಪಿದಾಗ ಮತ್ತೆ ಎಚ್ಚರ ಕೊಡು. ಯಾವುದು ನಮ್ಮ ಕೈಯಲ್ಲಿದೆ? ಬದುಕು ನಮ್ಮ ಜೀವಾಮಕೇನ. ಎಚ್ಚರ ನಮ್ಮ ಅಧೀನವಾಗಿಲ್ಲ, ಕನಸು ನಮ್ಮ ಅಧೀನವಾಗಿಲ್ಲ, ನಿದ್ರೆ ನಮ್ಮ ಅಧೀನವಾಗಿಲ್ಲ, ಮತ್ತೆ ಏನು ನಮ್ಮ ಅಧೀನ ಇದೆ? ನಮ್ಮ ಬದುಕು ನಮ್ಮ ಅಧೀನವಾಗಿದೆ. ನಾನು ಒಂದು ಇನ್ಸಿಡೆಂಟು ಹುಬ್ಬಳ್ಳಿಯಲ್ಲೊಮ್ಮೆ ಬಹಳ ಹಿಂದೆ ಹೇಳಿದ್ದೇನೆ. ಅಲ್ಲಿ ಒಬ್ಬಳು ಹೆಣ್ಮಗಳು ನಾನು ರೂಮಿನಲ್ಲಿ ಕೂತಿದ್ದೆ, ಬಂದು ರೂಮಿನಲ್ಲಿ ಕೂತಿದ್ದು ಬಂದು, ನನಗೆ ಒಂದು ಸಮಸ್ಯೆ ಇದೆ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಎಲೆ ಹಿಡ್ಕೊಂಡು ಬಂದಿದ್ದಾಳೆ. ನಮ್ಮ ಮನೆಗೆ ಊಟಕ್ಕೆ ಅಂತ ನಮ್ಮ ಯಜಮಾನರಿಗೆ ಎಲೆ ಹಿಡ್ಕೊಂಡು, ನಾನು ಊಟಕ್ಕೆ ಹೋಗೋ ಮುಂಚೆ ನನಗೆ ಪ್ರಶ್ನೆ ಉತ್ತರ ಸಿಗಬೇಕು, ಆಮೇಲೆ ಹೋಗಿ ಯಜಮಾನರಿಗೆ ಅಡುಗೆ ಬಡಿಸುವುದು ಅಂತ ಕೂತು ಬಿಟ್ಟಿದ್ದಾಳೆ ರೂಮಿಗೆ ಬಂದು. ಸರಿಯಪ್ಪ, ಏನು ನಿನ್ನ ಪ್ರಶ್ನೆ? ಅವಳು ಹೇಳಿದ್ಲು, ನಾನು ದೇವರನ್ನು ನಂಬುವುದಿಲ್ಲ, ನಂಬ್ತಿರ್ಲಿಲ್ಲ, ಈಗಲೂ ನಾನು ದೇವರನ್ನು ನಂಬೋಲ್ಲ. ನಾನು ಕಾಲೇಜಿನಲ್ಲಿ ಓದಿದ್ದೇನೆ, ದೇವರಲ್ಲಿ ನಂಬಿಕೆ ಕಳ್ಕೊಂಡಿದ್ದೇನೆ. ಸರಿ, ಮತ್ತೆ ಮುಂದೆ? ಸರಿ, ಏನು ತೊಂದರೆ ಆಗಲಿಲ್ಲ ದೇವರನ್ನು ನಂಬದೇ ಇದ್ದದ್ರಿಂದ. ಮದುವೆ ಆಯಿತು, ಕಾಲೇಜಿನಲ್ಲಿ ಓದಿದೆ, ಪಾಸಾದೆ, ದೇವರನ್ನು ನಂಬದೆ ಪರೀಕ್ಷೆಯಲ್ಲಿ ಪಾಸಾದೆ, ದೇವರನ್ನು ನಂಬದೆ ಮದುವೆ ಆದೆ, ದೇವರನ್ನು ನಂಬದೆ ಮಕ್ಕಳಾದವು, ದೇವರು ಯಾಕಬೇಕು? ಆಯಿತು. ಮತ್ತೆ ಹೀಗೆ ಏನು ತಲೆ ವಿಷಯ ಯಾಕೆ ಬಂದಿಗುತ್ತೆ? ಈ ಎಲೆ ಹಿಡ್ಕೊಂಡು ಇಲ್ಲಿ ಯಾಕೆ ಬಂದಿದ್ದಾರೆ? ಒಂದು ಸಮಸ್ಯೆ ಆಗಿದೆ ಈಗ ಅಂತ. ಈಗ ಒಂದು ಸಮಸ್ಯೆ ಆಗಿದೆ. ಏನು? ಅವನು ಹೇಳ್ತಾರೆ, ನನ್ನ ಬದುಕಿಗೆ ನಾನೇ ಜವಾಬ್ದಾರಳು, ದೇವರನ್ನು ಕಟ್ಟಿಕೊಂಡು ಏನು ಅಂತ ತೀರ್ಮಾನ ಮಾಡಿ ಬದುಕಿದವಳು ನಾನು. ಎಕ್ಸಿಸ್ಟೆನ್ಷಿಯಾಲಿಸಮ್. ನನ್ನ ಅಸ್ತಿತ್ವಕ್ಕೆ ನಾನು ಹೊಣೆಗಾರಳು, ದೇವರನ್ನು ಕಟ್ಟಿಕೊಂಡು ಏನು ಮಾಡ್ಲಿಕ್ಕೆ. ಆದರೆ ಇತ್ತೀಚೆಗೆ ಅವಳು ಹೇಳಿದ್ರು, ಸುಮಾರು ಅವಳು ಹೇಳಿದ್ರು ಪ್ರಾಯ ಒಂದು 3-4 ತಿಂಗಳ ಕೆಳಗೆ ನಡೆದ ಘಟನೆ. ಇತ್ತೀಚೆಗೆ ನಾನು ಮತ್ತು ನನ್ನ ತಾಯಿ ರಸ್ತೆಯಲ್ಲಿ ಹೋಗ್ತಿದ್ದೆವು, ಮಾರ್ಕೆಟಿಂಗಿಗೆ ಹೋಗಿದ್ಲು ಅಂತ ಕಾಣುತ್ತೆ. ತಾಯಿ, ನಾನು, ನನ್ನ ಇಬ್ಬರೊಟ್ಟಿಗೆ ಹೋಗ್ತಾ ಇದ್ದೀವಿ. ಇದ್ದಕ್ಕಿದ್ದಂತೆ ಒಂದು ಬಸ್ಸು ನನ್ನ ತಾಯಿಯ ಮೇಲೆ ಬಂತು. ತಾಯಿ ಬಸ್ಸಿನ ಅಡಿಗೆ ಬಿದ್ದರು. ಅವಳ ಮೇಲೆ ಟೈರು ಹರಿದುಕೊಂಡು ಹೋಯಿತು. ನನ್ನ ಕಣ್ಮುಂದೆ ನನ್ನ ತಾಯಿ ಅಪ್ಪಚ್ಚಿ ಆಗುವುದನ್ನು ನೋಡಿದೆ ನಾನು. ಆ ದೃಶ್ಯ ನೋಡಿದ ಮೇಲೆ ಅವಳಲ್ಲಿ ಒಂದು ಬದಲಾವಣೆ ಇದು ಅವಳೇ ಹೇಳಿದ ಕಥೆ. ನಾನು ಕಣ್ಣಾರೆ ನೋಡಿದ ಮೇಲೆ ನನಗೆ ಏನು ಅಂದರೆ, ಆಮೇಲೆ ಪ್ರತಿ ಕ್ಷಣವೂ ಕೂಡ ಸಾವಿನ ಭಯ ಕಾಡ್ಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ತನಕ ಏನೂ ಯೋಚನೆ ಮಾಡಲಿಲ್ಲ ಅವಳು. ಸಾವಿನ ಭಯ ಕಾಡ್ಲಿಕ್ಕೆ ಪ್ರಾರಂಭ ಆಯಿತು. ಏನು ಅದು ಅಂದರೆ, ಅವಳು ಹೇಳ್ತಾಳೆ, ನಾನೀಗ ಊಟ ಮಾಡುವಾಗ ನನಗೆ ಊಟವನ್ನು ಎಂಜಾಯ್ ಮಾಡ್ಲಿಕ್ಕೆ ಆಗೋಲ್ಲ. ಅವಳು ಫೀಲಿಂಗ್ ನೋಡಿ ಹೇಳ್ತಾಳೆ, ತುತ್ತು ಕೈಯಲ್ಲಿ ತೆಗೆದು ಅದನ್ನು ಬಾಯಲ್ಲಿ ಇಟ್ಟು ನುಂಗು ಮುಂಚೆ ನಾನು ಸತ್ತು ಹೋದರೆ ಅನ್ನೊಂದು ಪ್ರಶ್ನೆ ಕಾಡೋದು ಅವಳಿಗೆ. ಇಟ್ಸ್ ಎ ಸೈಕಲಾಜಿಕಲ್ ಪ್ರಾಬ್ಲಮ್. ಅದು ಬಾಯಲ್ಲಿ ಇಟ್ಟು ನುಂಗು ಮುಂಚೆ ಸತ್ತು ಹೋದರೆ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಅವಳಿಗೆ ಒಂದು ಸಾವು ಪ್ರಶ್ನೆಯಾಗಿ ನಿಂತ್ಕೊಡೋದು. ಹಾಗೆ ಕರೆ ಎಲ್ಲಿ ತನಕ ಹೇಳಿದ್ಲು ಅಂದರೆ, ಬಾತ್ರೂಮಿನಲ್ಲಿ ಸ್ನಾನಕ್ಕೆ ಹೋಗಿ ನಾನು ಬೋಲ್ಟ್ ಹಾಕಿ ಸ್ನಾನಕ್ಕೆ ಇಳಿತೇನೆ. ಅಲ್ಲಿ ಸ್ನಾನ ಮಾಡ್ತಾ ಇದ್ದ ಹಾಗೆ ನಾನು ಸತ್ತು ಹೋದರೆ, ಬೋಲ್ಟ್ ತೆಗೆದು ನಾನು ಸತ್ತಿದ್ದೇನೆ ಅಂತ ಹೇಳುದು ಹೇಗೆ? ಇಷ್ಟು ಸಮಸ್ಯೆ ಅವಳು ಪಾಪ. ಪ್ರತಿಯೊಂದು ಫಿಯರ್ ಕಾಂಪ್ಲೆಕ್ಸ್, ಭಯ, ಸಾವಿನ ಭಯ, ಫಿಯರ್ ಆಫ್ ಡೆತ್. ಅದು ಯಾಕೆ ನನ್ನನ್ನು ಕಾಡ್ತಾ ಇದೆ, ಇದಕ್ಕೆ ನೀವು ಉತ್ತರ ಹೇಳಬೇಕು. ಆಮೇಲೆ ಊಟ. ಊಟ ಮಾಡಿ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಊಟ ಸತ್ತರೆ ಈಗ ನಿನಗೆ ಈಗ ಕಾಡೋದಿಲ್ಲ ಸಮಸ್ಯೆ. ಏನು ಈ ಪ್ರಶ್ನೆ ಹಾಕಿದೆ, ಉತ್ತರ ಕೊಡೋ ಮುಂಚೆ ನಾನು ಸತ್ತರೆ, ನಿನಗೆ ನಾನು ಉತ್ತರ ಕೊಡೋ ಮುಂಚೆ ನೀನು ಸತ್ತರೆ ಏನು ಮಾಡೋದು? ಆದ್ರಿಂದ ಮೊದಲು
ನಿನ್ಗೆ ಯಾಕೆ ಈ ಫಿಯರ್ ಕಾಂಪ್ಲೆಕ್ಸ್ ಬಂತು ಅನ್ನೋದನ್ನ ಯೋಚನೆ ಮಾಡಿ. ಮುಂಚೆ ಇರಲಿಲ್ಲ. ಯಾವಾಗದಿಂದ ಪ್ರಾರಂಭ ಆಯಿತು? ನಿನ್ನ ತಾಯಿ ಬಸ್ ಆಕ್ಸಿಡೆಂಟ್ನಲ್ಲಿ ನಿನ್ನ ಕಣ್ಣ ಮುಂದೆ ಅಪ್ಪಚ್ಚಿಯಾದಾಗ ನಿನಗೆ ಈ ಫಿಯರ್ ಕಾಂಪ್ಲೆಕ್ಸ್ ಪ್ರಾರಂಭ ಆಯಿತು. ಇದನ್ನು ಸೈಕೋ ಅನಾಲಿಸಿಸ್ ಮಾಡು. ಹಾಗಾದರೆ ನೀನು ಏನು ತಿಳ್ಕೊಂಡಿದ್ದಿ? ನಿನ್ನ ಕಾನ್ಸೆಪ್ಟೇ ನಿನ್ನನ್ನು ಕಾಡ್ತಾ ಇರೋದು. ನನ್ನ ಫ್ಯೂಚರು, ನನ್ನ ಪ್ರೆಸೆಂಟೆನ್ಸು, ನಾನು ರೆಸ್ಪಾನ್ಸಿಬಲ್, ನಾನು ನನ್ನ ಬದುಕನ್ನು ರೂಪಿಸುವವಳು, ನನ್ನ ಎಕ್ಸಿಸ್ಟೆನ್ಸ್ಗೆ ನಾನು ಜವಾಬ್ದಾರಳು, ಅದಕ್ಕೆ ದೇವರು ಇಲ್ಲ ದಿಂಡ್ರು ಇಲ್ಲ ಅಂತ ತಿಳ್ಕೊಂಡಿದ್ಯಲ್ಲ. ನಿನ್ನ ಎಕ್ಸಿಸ್ಟೆನ್ಸ್ಗೆ ನೀನು ಜವಾಬ್ದಾರಳಾದರೆ ನಿನ್ನ ಡೆತ್ತಿಗೂ ನೀನೇ ಜವಾಬ್ದಾರಳಾಗಬೇಕು. ಆ ತಾಯಿ ಸತ್ತದ್ದು ನೋಡಿದಾಗ ಸಾವು ನನ್ನ ಕೈಯಲ್ಲಿಲ್ಲ ಮತ್ತೆ ಬದುಕು ನನ್ನ ಕೈಲಿದೆ ಅನ್ನೋದಕ್ಕೆ ಏನರ್ಥ ಅಂತ ಗೊಂದಲಕ್ಕೊಳಗಾಯ್ತು ನಿನ್ನ ಮನಸ್ಸು. ಅದಕ್ಕೆ ಉತ್ತರ ಸಿಗಲಿಲ್ಲ, ಅಪ್ಸೆಟ್ ಆಗಿ ಇದೆಲ್ಲ ಸಮಸ್ಯೆಗಳು. ಮನಸ್ಸು ಗೊಂದಲಕ್ಕೊಳಗಾದ್ರೆ ಎಷ್ಟು ಅಪ್ಸೆಟ್ ಆಗುತ್ತೆ ಅಂದರೆ, ನೋಡಿ, ನಮ್ಮ ಅನೇಕ ಧಾರ್ಮಿಕ ಆಚಾರಗಳು ನಮ್ಮ ಹೆಣ್ಮಕ್ಕಳನ್ನ ಗೊಂದಲಕ್ಕೊಳ ಮಾಡ್ತಾರೆ, ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದಾಗ. ಇಂಥದ್ದೊಂದು ಪ್ರಸಂಗ ಒಂದು ಊರಿನಲ್ಲಿ ನಡೆದಿತ್ತು. ಆ ಕೇಸು ನನ್ನ ಹತ್ರ ಬಂದಿತ್ತು. ಏನು ಅಂದರೆ, ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ನಿಮ್ಗೆ ಗೊತ್ತಿದೆ, ಅವು ಮಡಿವಂತರಲ್ಲಿ ಈ ಪೀರಿಯಡ್ನಲ್ಲಿ ಹೆಣ್ಮಕ್ಳು ಒಳಗೆ ಹೋಗೋದಿಲ್ಲ, ಯಾರನ್ನು ಮುಟ್ಟಬಾರ್ದು, ಅವರು ದೂರ ಇರ್ತಾರೆ. ಇದನ್ನು ಗಾಢವಾಗಿ ನಂಬಿದ ಒಬ್ಬ ಹೆಣ್ಮಗಳು. ಏನಾಗಿದೆ ಗೊತ್ತಾ? ಇಷ್ಟು ವಿಚಿತ್ರ ನೋಡಿ ಮನಸ್ಸು. ಅಕಸ್ಮಾತ್ ಆಗಿ ಒಮ್ಮೆ, ಇದು ಕರ್ನಾಟಕದಲ್ಲೇ ನಡೆದ ಘಟನೆ, ಶಿವಮೊಗ್ಗದಲ್ಲಿ. ಅಕಸ್ಮಾತ್ ಆಗಿ ಒಬ್ಬ ಹೆಣ್ಮಗಳು ಪೀರಿಯಡ್ನಲ್ಲಿ ಹೀಗೇನೋ ಅಕಸ್ಮಾತ್ ಗಂಡ ಮುಟ್ಟಿಬಿಟ್ಟ ಅವಳನ್ನು. ಕೈ ತಾಗಿತ್ತು. ಈ ಪಾಸ್ ಆಗುವಾಗ ಏನೋ ಮಾತಾಡುವಾಗ ಅವಳು ಕೈಗೆ ಗಂಡನ ಕೈ ತಾಗಿತ್ತು. ಆಮೇಲೆ ಕಥೆ ಅಂತ ಗೊತ್ತುಂಟು. ಆಮೇಲೆ ಅವಳು ಸ್ನಾನ ಆದ ಮೇಲೆ ನಾಲ್ಕು ನೀರ ಮುಗಿದ ಮೇಲೆ ಯಾವತ್ತೆಲ್ಲ ಗಂಡ ಎಲ್ಲಿ ಮುಟ್ಟಿದ್ನ ಅಲ್ಲಿ ಹೋಗಿ ಸೋಫಾಲ್ ತೊಳೆಯೋದು. ಇವನಿಗೆ ಸಮಸ್ಯೆ ಅಂದ್ರೆ, ಆಚಾರ್ಯ ನಾನು ಮುಟ್ಟಿದ ಸೋಫಾಲ್ ತೊಳ್ಕೊತಾಳೆ, ನಾನು ಏನು ಮಾಡ್ಬೇಕು ಅಂತಾರೆ ಅವ್ರು ನನ್ನ ಹತ್ರ. ಒಂದು ಗಂಡನ ಕೈ ತಾಗಿದರೆ ಅಲ್ಲಿ ಹೋಗಿ ಸೋಫಾಲ್ ತೊಳ್ಕೊಳ್ಳೋದು. ಗಂಡ ಸೀರೆ ಮುಟ್ಟಿದರೆ ಅದು ಉಣ ಸೀರೆಯನ್ನು ಒಗೆದು ಹಾಕೋದು. ಏನು ಗಂಡನ ಸ್ಪರ್ಶ ಯಾವುದಕ್ಕಾಯ್ತು ಅದಕ್ಕೆ ಸೋಫಾಗಿ ತೊಳೆಯೋದು. ಇವು ಗಂಡ ಅಂತ ಒಟ್ಟಿಗೆ ಬಂದಿದ್ದಾರೆ ನನ್ನ ಹತ್ರ. ಒಂದು ಸಮಸ್ಯೆ, ಏನು ಇದೇ ಸಮಸ್ಯೆ, ನಾನು ಮುಟ್ಟಿದ್ರೆ ಅದು ಸೋಫಾ ಕೊಟ್ಟು ತೊಳಿತಾಳೆ, ನಾ ಏನು ಮಾಡಬೇಕು ಅಂತಾನೆ. ಇವು ಒಳ್ಳೆ ಕಡೆಗೆ ನಾನು ಹೇಳಿದೆ, ಯಾವಾಗದಿಂದ ಈ ವಿಷಯ ಏನು ಹೇಳಿಲ್ಲ ನನ್ನ ಮೊದಲು, ಯಾವಾಗದಿಂದ 3-4 ತಿಂಗಳಿಂದ. ಯಾಕೆ ಹಾಗೆ ಮಾಡ್ತೀಯಾ? ನನಗೆ ಗೊತ್ತಿಲ್ಲ ಅಂತಾಳೆ ಅವಳು. ಯಾಕೆ ಹಾಗೆ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಯಾವಾಗದಿಂದ ಅದು ಪ್ರಾರಂಭ ಯಾವಾಗದಿಂದ ಆಯಿತು? ಆವಾಗ ಹೇಳಿದ್ರು, ನಾನು ಪೀರಿಯಡ್ನಲ್ಲಿದ್ದಾಗ ನನ್ನ ಗಂಡ ನನ್ನನ್ನು ಮುಟ್ಟಿದ್ರು, ಆವತ್ತಿನಿಂದ ನನಗೆ ಉತ್ತರ ಸಿಕ್ಕಿತು. ಆ ಕಡೆಗೆ ಆಕೆಗೆ ಅದನ್ನು ಹೇಳಿದೆ, ನೋಡಪ್ಪ, ಪೀರಿಯಡ್ ಅನ್ನುವಂಥದ್ದು ಅದು ಒಂದು ಸಹಜವಾದ ಕ್ರಿಯೆ. ನೀನು ಅದನ್ನು ಒಂದು ಮಹಾ ಪಾಪ ಅಂತ ಯಾಕೆ? ಎಲ್ಲಿದ್ದಂಗೆ ಅವಳು ದೇವ್ರ ದೀಪ ಇಡುವುದು ಬಿಟ್ಟಿದ್ದಾಳೆ, ತುಳಸಿ ದೀಪ ಇಡುವುದು, ಯಾಕಂದ್ರೆ ಮದುವೆ ಆಗಿಬಿಟ್ಟಿದೆ ಅಂತ, ಇಡೀ ಲೈಫೇ ಮದುವೆ ಆಗಿಬಿಟ್ಟಿದೆ ಅಂತ. ಎಂತೂ ವಿಚಿತ್ರವಾದ ಗೊಂದಲಕ್ಕೆ ಒಳಗಾಯ. ನನಗೆ ಅದು ಒಂದು ಸಹಜ ಕ್ರಿಯೆ. ನೋಡು, ಯೋಚನೆ ಮಾಡು, ನಿನಗೆ ಎಲ್ಲೋ ಒಂದು 18 ವರ್ಷ ಆದ್ಮೇಲೂ ಪೀರಿಯಡ್ ಆಗದೆ ಇದ್ರೆ ಡಾಕ್ಟರ್ ಹತ್ರ ತೋರಿಸ್ತಾರೆ, ಏನಪ್ಪ ಈ ಹುಡುಗಿ ಇನ್ನೂ ವಯಸ್ಸಾಯ್ತು, ಅದ್ರ ಸಹಜವಾದ ಬೆಳವಣಿಗೆ ಇಲ್ಲ ಅಂತ. ಅದು ಹೆಣ್ಣಿಗೆ ಸಹಜವಾದ ಬೆಳವಣಿಗೆ. ಅದನ್ನ ನೀನು ಅಷ್ಟು ಅಪ್ಸೆಟ್ ಆಗಬಾರ್ದು ಮೊದಲು. ಅಲ್ಲ, ಆದರೂ ಮುಟ್ಟಿಬಿಟ್ರಲ್ಲ ಅವ್ರು ಏನು ಹೇಳಿದ್ರು ಆದರೂ ಅಂತಾಳೆ. ನಾನು ಕಡೆಗೆ ಆಕೆಗೆ ಸಮಾಧಾನ ಮಾಡಬೇಕಾದ್ರೆ ಏನು ಹೇಳಿದರೂ ಒಪ್ಪಿಕೊಳ್ಳಿಲ್ಲ ಅವಳು. ಕಡೆಗೆ ಏನು ಹೇಳಿದೆ ಗೊತ್ತಾ? ಅವಳಿಗೆ ಕನ್ವಿನ್ಸ್ ಆಗೋದಕ್ಕೆ ನಾನು ಒಂದು ಕಥೆ ಹೇಳಿ ಸೈಕೋಥೆರಪಿ ಮಾಡಿ ಕಳಿಸ್ಬೇಕು. ಕಡೆ ಹೇಳಿದೆ, ಮಹಾಭಾರತ ಕಥೆ ಕೇಳಿದ್ದೇನೆ. ಹೌದು. ದ್ರೌಪದಿಯನ್ನು ಸಭೆಗೆ ಎಳ್ಕೊಂಡು ಬಂದ ದುಶ್ಯಾಸನ. ಹೌದು. ಅವಾಗ ಅವಳು ಪೀರಿಯಡ್ನಲ್ಲಿದ್ದು ಅಂತ ಮಹಾಭಾರತ. ಹೌದು. ಆಮೇಲೆ ನೋಡು, ಅವಳನ್ನು ಸಭೆಗೆ ಎಳೆದು ತಂದು ಸೀರೆ ಎಳೆದದ್ದು ತಪ್ಪು ಅಂತ ಚರ್ಚೆ ಬಂತು ಹೊರತು ಮುಟ್ಟಿದ್ದು ತಪ್ಪು ಅಂತ ಪ್ರಶ್ನೆಯೇ ಬರಲಿಲ್ಲಲ್ಲ ಅಲ್ಲಿ. ಯಾವತ್ತೂ ಅಲ್ಲಿ ಆ ವಾಕ್ಯವೇ ಇಲ್ಲ ಇಡೀ ಮಹಾಭಾರತದಲ್ಲಿ. ಆ ಸಮಸ್ಯೆ ಬರಲಿಲ್ಲಲ್ಲ. ಅದು ಹೇಳೋಣ ಸಮಾಧಾನ ಆಯ್ತು ಅವರಿಗೆ. ಇದು ಸೈಕೋಥೆರಪಿ ನಾವು ಏನು ಮಾಡ್ಬೇಕಂದ್ರೆ, ಅವರು ನಂಬುವ ಪಾಯಿಂಟ್ನಲ್ಲೇ ಅವ್ರು ನಂಬಿಸ್ಬೇಕು. ನಾವು ಇನ್ನೇನೋ ಲಾಜಿಕ್ ಹೇಳಿದ್ರೆ ಕೆಲಸ ಮಾಡೋಲ್ಲ. ಅದು ಅವಳು ಮಹಾಭಾರತ ಕಥೆಯನ್ನು ನಂಬ್ತಾಳೆ, ಕನ್ವಿನ್ಸ್ ಆಗೋಯ್ತು ಅವಳಿಗೆ. ಈಗ ನಾವು ಪರ್ಫೆಕ್ಟ್ ಅಲ್ರಿ. ಹೀಗೆ ಯಾಕೆ ಹೇಳಿದೆ ಅಂದರೆ, ಮನಸ್ಸು ಒಂದು ದೊಡ್ಡ ಗೊಂದಲಪುರ. ಮನಸ್ಸು ಏನಾದರೂ ಒಂದು ಹಚ್ಕೊಂಡು ಬಿಟ್ರೆ ಹುಚ್ಚರಾಗಿ ಮಾಡಿಬಿಡ್ತಾರೆ. ನಾವು ಹೇಳಿದಾಗ ಕೇಳುವುದಿಲ್ಲ ಅದು, ಮತ್ತೆ ಅದು ನಮ್ಮನ್ನು ಕುಡಿಸ್ತಾ ಇರ್ತಾರೆ. ಅದನ್ನ ಅವ್ರು ಹೇಳ್ತಾರೆ, ಇದು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ನಮ್ಮ ಬದುಕನ್ನು ನಿಯಂತ್ರಿಸುವವರು ಯಾರು? ನಮ್ಮ ಮನಸ್ಸು ನಾವು ಹೇಳಿದಾಗಿಲ್ಲ. ನಾವು ಮನಸ್ಸು ಹೇಳಿದಾಗ ಕುಡಿತೇವೆ. ಅರೆ, ಮನಸ್ಸು ಹೇಳಿದಾಗ ನಾವು ಕುಡಿಯೋದು ಅಂದರೆ, ಮನಸ್ಸು ಅನ್ನೋದೊಂದು ಅದಕ್ಕೊಂದು ಥಿಂಕಿಂಗ್ ಉಂಟಾ? ಇಟ್ಸ್ ಎನ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಜಸ್ಟ್ ಲೈಕ್ ಎ ಕಂಪ್ಯೂಟರ್. ಮನಸ್ಸು ಒಂದು ಕಂಪ್ಯೂಟರ್. ಅದು ಹೇಳಿದಾಗ ನಾವು ಕುಡಿದು ಅಂದರೆ ಮನಸ್ಸು ಕುಡಿಸ್ಲಿಕ್ಕೆ ಅದಕ್ಕೆ ಬುದ್ಧಿಯೇ ಇಲ್ಲ. ಹಾಗಾದ್ರೆ ಕಂಪ್ಯೂಟರ್ನ ಆಪರೇಟ್ ಮಾಡೋ ಯಾರೋ ಒಬ್ಬ ಇದ್ದಾರೆ, ಅವನು ನಮ್ಮನ್ನು ಕುಡಿಸ್ತಾ ಇದ್ದಾರೆ. ಮನಸ್ಸು ಕುಡಿಸ್ಲಿಕ್ಕಾಗೋಲ್ಲ. ಸೊ ಇದು ನಮ್ಮ ಬದುಕು, ನಮ್ಮ ಚಿಂತನೆ, ನಮ್ಮ ಮನಸ್ಸು, ನಮ್ಮ ಯೋಚನೆ, ಇದನ್ನೆಲ್ಲ ನಿಯಂತ್ರಣ ಮಾಡಿ ಈ ಕಂಪ್ಯೂಟರ್ನ ಆಪರೇಟ್ ಮಾಡೋನು ಯಾರು?
ನಮ್ಮ ಮನಸ್ಸು ಅಂತ ಹೇಳ್ತೇವೆ, ನಾವು ಆಪರೇಟ್ ಮಾಡ್ತಾ ಇಲ್ಲ. ಜೀವಾಮಕೇನ ಎಲ್ಲ ಆದ್ಮೇಲೆ ಬಹಳ ದೊಡ್ಡ ಪ್ರಶ್ನೆ ಅಲ್ಲ. ಒಂದು, ನಾವು ಎಲ್ಲಿಂದ ಬಂದದ್ದು ಇದು ಮೊದಲು ತಿಳ್ಕೋಬೇಕು. ಇಲ್ಲಿ ಯಾಕೆ ಹುಟ್ಟಿದ್ದೇವೆ ತಿಳ್ಕೋಬೇಕು, ಯಾಕೆ ಬದುಕುತ್ತಾ ಇದ್ದೇವೆ ಅದು ಗೊತ್ತಾಗಬೇಕು. ಆಮೇಲೆ ಕೊನೆಗೆ ಇದರಿಂದ ಎಲ್ಲದರಿಂದ ಕಳಚಿಕೊಂಡು ನಮ್ಮ ಮೂಲ ಸ್ಥಾನಕ್ಕೆ ಸೇರಬೇಕಲ್ಲ. ಎಲ್ಲಿದೆ ಆ ಮೂಲ? ಕ್ವಚ ಸಂಪ್ರತಿಷ್ಠ. ವೇರ್ ಈಸ್ ದ ಡೆಸ್ಟಿನೇಷನ್? ಎಲ್ಲಿ ಹೋಗಿ ಸೇರಬೇಕು ನಾವು? ಅಥವಾ ಇಲ್ಲೇ ಹೀಗೆ ಒದ್ದಾಡ್ತಾನೆ ಇರೋದು, ಸಾಯೋದು ಹುಟ್ಟೋದು, ಸಾಯೋದು ಹುಟ್ಟೋದು, ಅಥವಾ ಒಂದು ಕೊನೆಯದಾಗಿ ಹೋಗುವ ನಿಲ್ದಾಣ ಇದೆಯೋ? ಇದು ಪಯಣ. ನಾವು ಯಾತ್ರಿಕರು. ಈ ಯಾತ್ರೆಗೆ ಕೊನೆಯಲ್ಲಿ ನಾವು ಕೊನೆಗೆ ಹೋಗಿ ಸೇರಬೇಕಾದ ತಾಣ ಯಾವುದು? ಅಥವಾ ನಿರಂತರ ಪಯಣವೇಯೋ? ಜೈನ ಸಿದ್ಧಾಂತದಲ್ಲಿ ಹಾಗೆ ಇದೆ ನೋಡಿ. ಅವರು ಲೈಫ್ ಅಂದ್ರೆ ನಿರಂತರ ಊರ್ಧ್ವಗಮನ ಅಂತ. ಮೇಲಕ್ಕೆ ಹೋಗೋದು, ಮೇಲಕ್ಕೆ ಹೋಗೋದು, ಮೇಲಕ್ಕೆ ಹೋಗೋದು, ಮೇಲಕ್ಕೆ ಹೋಗೋದು, ಮೇಲಕ್ಕೆ ಹೋಗೋದು, ಅದು ಲೈಫು. ಆಮೇಲೆ ಎಲ್ಲೋ ಒಂದು ಸ್ಥಿತಿಯಲ್ಲಿ ಮೇಲಕ್ಕೆ ಹೋಗೋದು ಸ್ಟಾಪ್ ಆಗಿ ಅವನು ಎತ್ತರದಲ್ಲಿ ನಿಂತು ಬಿಡ್ತಾನೆ, ಅದು ಮುಕ್ತಿ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಒಂದು ಕಡೆ ನಮ್ಮ ಈ ಚಲನೆ, ಈ ಸಂಸಾರ ಅಥವಾ ಹುಟ್ಟು ಸಾವು, ಈ ಒಟ್ಟು ಈ ಯಾತ್ರೆ, ಈ ಪಯಣಕ್ಕೆ ಒಂದು ಗುರಿ ಇರಬೇಕಲ್ಲ. ಯಾವ ಪಯಣವೂ ಕೂಡ ನಿಮಗೆ ಯಾವ ಪಯಣವು ಅದಕ್ಕೊಂದು ಎಂಡ್ ಇರಬೇಕು. ಎಂಡ್ಲೆಸ್ ಆದ ಪಯಣ ಆದರೆ ಯಾರೂ ಮಾಡೋಲ್ಲ. ಪ್ರಯಾಣ ಹೋಗೋದು ಯಾಕೆಂದ್ರೆ ಎಲ್ಲಿಗೆ ಅಂತ ಹೇಳ್ತಾರೆ. ಪ್ರಯಾಣ ಬದರಿಗೆ ಹೋಗೋದು, ರಾಮೇಶ್ವರಕ್ಕೆ, ಎಲ್ಲಿಗೆ ಅಂತೆಲ್ಲ ಒಟ್ಟು ಹೋಗ್ತಾ ಇರೋದ್ರೆ ಹುಚ್ಚ ಅಂತ ಹೇಳ್ತಾರೆ. ಹೌದಾ? ಪಯಣ ಅಂದ್ರೆ ಹೋಗುವುದು ಅಂದ್ರೆ ಅದು ಒಂದು ಕಡೆ ನಿಲ್ಲುವುದಕ್ಕೋಸ್ಕರ ಹೋಗುವುದು, ಹೋಗುವುದಕ್ಕೋಸ್ಕರ ಹೋಗುವುದಲ್ಲ. ಹತ್ತುವುದು ಅಂದ್ರೆ ಮತ್ತೆ ಇಳಿಯುವುದಕ್ಕೋಸ್ಕರ ಹತ್ತೋದು, ಹತ್ತುವುದು ಮೇಲೆ ಹತ್ತುವುದು, ಉಪ್ಪರಿಗೆ ಹೋಗುದು ಯಾಕೆಂದ್ರೆ ಮತ್ತೆ ಕೆಳಗೆ ಬರಬೇಕು ಅಂತ. ಉಪ್ಪರಿಗೆ ಹತ್ತಿದ ತಕ್ಷಣ ಮೆಟ್ಲು ತೆಗೆದು ಬಿಟ್ರೆ ನಾನು ಕೆಳಗೆ ಬರೋದು ಬೇಡೇನಯ್ಯ, ಮೆಟ್ಲು ಇಡು ಅಂತೇವೆ ನಾವು. ರಥಕ್ಕೆ ದೇವರನ್ನು ಇಡ್ಲಿಕ್ಕೆ ಪೂಜಾರಿಗಳು ಹೋಗ್ತಾರೆ, ರಥದಲ್ಲಿ ದೇವರನ್ನ ಇಟ್ಟು ಆಮೇಲೆ ಕೆಳಗೆ ಇಳಿತಾರೋ. ರಥ ನೀವು ತೆಗೆದು ಎಣಿ ತೆಗೆದು ಬಿಟ್ರೆ ನಾನು ಕೆಳಗೆ ಬರೋದು ಬೇಡ, ದೇವರು ಅಲ್ಲಿ ಕೂತ್ಕೊಳ್ಳಿ, ನಾನು ಅಲ್ಲಿ ಕೂತ್ಕೊಳ್ಳಿಕ್ಕಾಗತ್ತೆ, ನಾನು ಕೆಳಗೆ ಬರಬೇಕು. ಸೊ ಯಾರಿಗೂ ಮೇಲೆ ಹೋಗ್ಲಿಕ್ಕೆ ಅಪೇಕ್ಷೆ ಇಲ್ಲ, ಮೇಲೆ ಹೋಗುವುದು ಕೆಳಗೆ ಬರೋದಕ್ಕೋಸ್ಕರ. ಅಂದ್ರೆ ಒಂದು ಚಲನೆಗೆ ಅದಕ್ಕೊಂದು ಸ್ಟಾಪಿಂಗ್ ಪಾಯಿಂಟ್, ನಿಲ್ಲುವುದು ಗುರಿ ಹೊರತು ಹೋಗುವುದು ಗುರಿ ಅಲ್ಲ. ಹೋಗುವುದು ಎಲ್ಲೋ ಒಂದು ಕಡೆ ನಿಲ್ಲುವುದಕ್ಕೋಸ್ಕರ. ಯಾಕೆ ಹೋಗ್ತೀಯ ಸುಮ್ಮನೆ? ಅಲ್ಲಿ ಹೋಗ್ಬೇಕು ಆ ಊರಿಗೆ, ಎಲ್ಲೋ ಒಂದು ಕಡೆ ನಿಲ್ಲುವುದಕ್ಕೋಸ್ಕರ ಹೋಗುವುದು ಹೊರತು ಹೋಗುವುದಕ್ಕೋಸ್ಕರ ಅಲ್ಲ ಹೋಗುವುದು. ಆದ್ದರಿಂದ ಹೇಳ್ತಾರೆ ಕ್ವಚ ಸಂಪ್ರತಿಷ್ಠ. ಆ ಲಾಸ್ಟ್ ಡೆಸ್ಟಿನೇಷನ್ ಯಾವುದು? ಎಲ್ಲಿ ಹೋಗಿ ನಿಲ್ಲಬೇಕು ನಾವು? ನಮ್ಮ ನಿಲ್ದಾಣ ಎಲ್ಲಿ? ಈ ಪಯಣದ ಕೊನೆಯಲ್ಲಿ? ಎಲ್ಲ ಬಹಳ ರಿಲೆವೆಂಟ್ ಪ್ರಶ್ನೆಗಳು ನೋಡಿ, ತುಂಬಾ ಸೀರಿಯಸ್ ಆದ ಪ್ರಶ್ನೆಗಳು, ತುಂಬಾ ವೈಜ್ಞಾನಿಕವಾದ ಪ್ರಶ್ನೆಗಳು. ಆಮೇಲೆ ಜೀವಾಮಕೇನ ಕ್ವಚ ಸಂಪ್ರತಿಷ್ಠ. ಆಮೇಲೆ ಅವನು ಹೇಳ್ತಾನೆ ವರ್ತಾಮಹೇ ಬ್ರಹ್ಮ ಇದೋ ವ್ಯವಸ್ಥಾ ಸುಖೇತರೇಶು. ಆಮೇಲೆ ಅಲ್ಲಪ್ಪ, ಇಲ್ಲಿ ಇದ್ದಾಗ ಕೂಡ ಒಂದು ಸಮಸ್ಯೆ ಏನು ಅಂದ್ರೆ, ಬದುಕು ನಮ್ಮದೇ ಒಂದು ಪ್ರಯತ್ನದಿಂದ ಬದುಕು, ಸುಖ ನಾವೇ ಗಳಿಸ್ಬೇಕಪ್ಪ. ಸುಖ ಗಳಿಸ್ಬೇಕು ಅಂದ್ರೆ ಅಲ್ಲಪ್ಪ, ಸುಖೇತರೇಶು ವರ್ತಾಮಹೇ, ಸುಖೇತರೇಶು ವರ್ತಾಮಹೇ. ನಾವು ಯಾರು ಬರೀ ಸುಖದಲ್ಲಿ ಇಲ್ಲ. ಎಷ್ಟು ಸುಖವನ್ನೇ ಅನುಭವಿಸಬೇಕು ಅಂತ ಪ್ರತಿಯೊಬ್ಬರಿಗೆ ಆಸೆ ಇದೆ. ಯಾರು ದುಃಖ ಬೇಕು ಅಂತ ಯಾರು ಬಯಸೋಲ್ಲ. ಆದ್ರೆ ಜೀವನದಲ್ಲಿ ದುಃಖ ಉಂಟು. ಸುಖ ಇತರೇಶು, ಸುಖ ಬೇಕು ಅಂತ ಬಯಸ್ತೇವೆ, ದುಃಖ ಬರುತ್ತೆ. ನಾವೇ ರೂಪಿಸುವುದಾದ್ರೆ ದುಃಖ ಯಾಕೆ ಬರ್ತಿತ್ತು? ಯಾರಾದ್ರೂ ಒಬ್ಬ ದುಃಖ ಬೇಕು ಅಂತ ಬಯಸ್ತಾನ? ಬಯಸಿ ದುಃಖವನ್ನು ಸ್ವೀಕರಿಸ್ತಾನ? ಇಲ್ಲ. ದುಃಖವನ್ನು ಬಯಸುವುದು ಕೂಡ ಸುಖಕ್ಕೋಸ್ಕರ. ಇವಾಗ ಪಥ್ಯ, ಕಹಿ ಔಷಧ ಕಷ್ಟ ಆಗತ್ತೆ, ಯಾಕೆ ತಿಂತಾನೆ? ರೋಗ ಗುಣ ಆಗಬೇಕು ಅಂತ. ಅದು ಯಾವುದೋ ಒಂದು ಸುಖಕ್ಕೋಸ್ಕರ ದುಃಖ ಅನುಭವಿಸ್ತಾರೆ ಹೊರತು ದುಃಖಕ್ಕೋಸ್ಕರ ದುಃಖ ಯಾರು ಬಯಸುವುದಿಲ್ಲ. ಅದಕ್ಕಿಂತ ಹೆಚ್ಚು ಸುಖ ಆಗತ್ತೆ ಅಂದ್ರೆ ಈ ದುಃಖ ಇರಲಿ ಅಂತಾರೆ. ಅದರಿಂದ ದುಃಖವನ್ನು ಬಯಸುವುದು ಕೂಡ ಅದಕ್ಕಿಂತ ದೊಡ್ಡ ಸುಖಕ್ಕೋಸ್ಕರ. ಸುಖೇತರೇಶು ವರ್ತಾಮಹೇ ಕೇನ. ನಾವು ಅಧಿಷ್ಠಿತ ಕೇನ ಸುಖೇತರೇಶು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ. ನಾವು ಸುಖ ಮತ್ತು ದುಃಖ ಈ ಎರಡೂ ನಮ್ಮ ಬದುಕಿನಲ್ಲಿದೆ. ಕೇವಲ ಸುಖ ಯಾರಿಗೂ ಇಲ್ಲ, ಅಷ್ಟೇ ಸತ್ಯ. ಕೇವಲ ದುಃಖವೂ ಯಾರಿಗೂ ಇಲ್ಲ. ಅಯ್ಯೋ ಸಂಸಾರ ಅಂದ್ರೆ ದುಃಖ ಸ್ವಾಮಿ, ದುಃಖ ಜಾಸ್ತಿ ಅಂತ ಹೇಳೋ ದುಃಖವೇ ಅಲ್ಲ, ಸುಖ ಉಂಟೇ ಉಂಟು. ಎಂಥ ದುಃಖದ ಮಧ್ಯೆ ಒಂದು ಸುಖ ಇದೆ. ಅಂದ್ರೆ ಮನುಷ್ಯನ ಜೀವನದಲ್ಲಿ ಸುಖವೇ ಅಂತ ಇಲ್ಲ, ದುಃಖವೇ ಅಂತ ಇಲ್ಲ. ಸುಖವೂ ಇದೆ, ದುಃಖವೂ ಇದೆ. ಸುಖ ಮತ್ತು ಇತರ, ಸುಖೇತರದಲ್ಲಿ ಅಧಿಷ್ಠಿತ. ಅದು ಕೂತ್ಬಿಟ್ಟಿದ್ದೇವೆ ನಾವು. ಜಪ್ಪಯ್ಯ ಅಂದ್ರೂ ಅದನ್ನು ಹೇಳಲಿಕ್ಕೆ ಹೇಳೋಲ್ಲ. ಸುಖ ದುಃಖ ಏನೇ ಆಗಲಿ, ಸುಖ ದುಃಖ ಏನೋ ನಡೀತದೆ. ಅಂದ್ರೆ ವಿಷಯ ಏನು ಅಂದ್ರೆ ಅದನ್ನು ಬೇಡ ಅಂತ ನಮ್ಗೆ ದುಃಖ ಇದೆ ಬೇಡ ಅಂತ ಯಾವತ್ತು ಅನ್ಸು. ಯಾಕಂದ್ರೆ ಯಾಕೆ ಬೇಡ ಅನ್ಸುದಿಲ್ಲ ಅಂದ್ರೆ ದುಃಖ ಇದ್ದರೂ ಸುಖ ಉಂಟಲ್ಬೇಕು.
ನಾವು ಸತ್ರ ಸುಖ ಉಂಟೋ ಇಲ್ಲೋ ಗೊತ್ತೇ ಇಲ್ಲ. ಅದು ಇನ್ನು ಸ್ವಲ್ಪ ಸುಖ ಉಂಟಲ್ಲ, ಬದುಕೋಣ ಸ್ವಲ್ಪ. ಸೊ ಸುಖೇತರೇಶು ಅಧಿಷ್ಠಿತ. ನಾವು ಯಾರು ಈ ಸುಖ ದುಃಖಗಳಲ್ಲಿ ನಮ್ಮನ್ನ ಬದ್ಧರನ್ನಾಗಿ ಮಾಡಿ ಒಂಥರ ಅದನ್ನ ಸುಖ ದುಃಖಗಳಲ್ಲಿ ಕಟ್ಟಿ ಹಾಕೋದು, ಬೈಂಡಿಂಗ್. ಈ ಬದ್ಧತೆ, ಸುಖ ದುಃಖ ಇದ್ರೂ ಈ ಸಂಸಾರದಲ್ಲೇ ಇರೋಣ, ಇಲ್ಲೇ ಇರೋಣ, ಇದ್ಬಿಡೋಣ ಅನಿಸುತ್ತಲ್ಲ, ಈ ಅಟ್ಯಾಚ್ಮೆಂಟ್ ಕೊಟ್ಟವನು ಯಾರು? ಇದು ಬೇಡ ಅಂತ ಯಾಕೆ ಅನಿಸೋದಿಲ್ಲ? ವರ್ತಾಮಹೇ ವ್ಯವಸ್ಥ ಬ್ರಹ್ಮ ವಿಧೋ ವ್ಯವಸ್ಥಾಂ. ಈ ಒಂದು ವ್ಯವಸ್ಥೆ, ಈ ಬದುಕಿನ ಒಂದು ಏನು ವ್ಯವಸ್ಥೆ ಇದೆ, ಅದನ್ನ ನಾವು ಅಭ್ಯಾಸವಾಗಿ ಬಿಟ್ಟು ಅದನ್ನು ಹಾಗೇ ಅನುಸರಿಸಿಕೊಂಡು ಬಂದಿದ್ದೇವೆ. ವಿ ನೆವರ್ ಕ್ವೆಶ್ಚನ್. ಯಾಕೆ ಅಂತ ಪ್ರಶ್ನಿಸುವುದಿಲ್ಲ, ಯಾಕೆಂದ್ರೆ ಅಭ್ಯಾಸ ಆಗಿಬಿಟ್ಟಿದೆ. ನಮಗೆ ಯಾವ್ದು ಅಭ್ಯಾಸ ಆಯಿತು ಅದನ್ನು ನಾವು ಪ್ರಶ್ನಿಸುವುದಿಲ್ಲ. ಇವಾಗ ನಮಗೆ ನಮ್ಮಲ್ಲಿ ಅನೇಕ ಸಂಗತಿಗಳು ನಡೀತಾವೆ. ಪೂಜೆ ಮಾಡ್ತೇವೆ, ಪೂಜೆ ಪುರೋಹಿತರು ಬರ್ತಾರೆ, ಆಮೇಲೆ ಬಂದವರು ಒಂದು ತೆಂಗಿನಕಾಯಿ ಕೊಡಿ, ಒಂದು ಹರಿವಾಣಿನಲ್ಲಿ ಅಕ್ಕಿ ಕೊಡಿ ಅಂತಾರೆ. ಅದು ಯಾಕೆ? ಪುರೋಹಿತರು ಹೇಳ್ತಾರೆ, ನಾವು ಕೊಡೋದು. ಯಾಕೆ ಅಂತ ಎಂದೂ ಯೋಚನೆ ಮಾಡಲಿಲ್ಲ ನಾವು. ವಿ ನೆವರ್ ಥಿಂಕ್ ಆಫ್ ವಾಟ್ ವಿ ಡೂ. ನಾವು ಯಾಕೆ ಮಾಡ್ತೇವೆ, ಏನು ಹೇಳಿದ್ರೆ ಮಾಡೋದು, ಯಾಕೆ ಅದೆಲ್ಲ ಗೊತ್ತಿಲ್ಲ ನಮಗೆ. ಪುರೋಹಿತರು ಹೇಳಿದಾಗ ಮಾಡೋದು. ಅದು ಹೋಗೊಳ್ಳೇನು, ಒಂದು ಪೂಜೆ ಆಯಿತು, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ, ಘಂಟಾಮಣಿ ಬಾರಿಸಿದ್ರು. ಘಂಟಾಮಣಿ ಯಾಕೆ ಬಾರಿಸಿದ್ರು? ಎಲ್ಲರೂ ಬಾರಿಸ್ತಾರೆ, ನಾವು ಬಾರಿಸೋದು. ಏನು ಗೊತ್ತಿಲ್ಲ, ಯಾಕೆಂದು ಗೊತ್ತಿಲ್ಲ ನಮ್ಗೆ. ಎಲ್ಲರೂ ಘಂಟಾಮಣಿ ಬಾರಿಸ್ತಾರೆ, ಪೂಜೆ ಮಾಡೋ, ನಾವು ಬಾರಿಸ್ತೀವಿ. ನಾವು ಯಾವತ್ತೂ ನಾವು ಮಾಡುವುದರ ಬಗ್ಗೆ ಚಿಂತಿಸುವುದಿಲ್ಲ, ಥಿಂಕಿಂಗೇ ಇಲ್ಲ. ಮೆಕ್ಯಾನಿಕಲ್ ಲೈಫ್ ಅದು. ಇಂಥ ಮೆಕ್ಯಾನಿಕಲ್ ಲೈಫ್ನಲ್ಲೇ ನಾವು ಮಹಾ ಜಾಣರು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಇಷ್ಟು ದಡ್ಡರಿದ್ದೇವೆ ಅಂದರೆ ತೀರಾ ದಡ್ಡರಿದ್ದೇವೆ ನಮ್ಮ ಜನ. ಈ ತಾವು ಏನು ಮಾಡ್ತೇವೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ದೇ ಡು ನಾಟ್ ನೋ ದಟ್ ದೇ ಡು ನಾಟ್ ನೋ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದೆ ಆನಂದವಾಗಿ ಬಹಳ ನಾವು ಮೋಸ್ಟ್ ಅಡ್ವಾನ್ಸ್ಡ್ ಮಾಡರ್ನ್ ಥಿಂಕರ್ಸ್ ಅಂತ ತಿಳ್ಕೊಂಡು ಕೂತ್ಬಿಟ್ಟಿದ್ದೇವೆ. ಅದು ಯಾಕೆ? ಹೋಗ್ಕೊಳ್ಳಿ, ಸಭೆಯಲ್ಲಿ ಅತಿಥಿಗಳು ಬಂದೊಳ್ಳೆ ಮಾಲಾರ್ಪಣೆ ಅಂತ ಒಂದು ಇರುತ್ತೆ. ಇವತ್ತಿರಲಿಲ್ಲ, ಇರುತ್ತೆ ಮಾಲಾರ್ಪಣೆ ಅಂತ. ಯಾಕೆ ಮಾಲೆ ಹಾಕೋದು ಅಂತ ಹೇಳಿದ್ರೆ, ಎಲ್ಲರೂ ಹಾಕ್ತಾರಲ್ಲ, ನಾವು ಹಾಕೋದು. ಇದು ನಮಗೆ ಗೊತ್ತು. ಮಾಲೆ ಎಲ್ಲ ಸಭೆಯಲ್ಲೂ ಮಾಲಾರ್ಪಣೆ ಅಂತ ಇರುತ್ತೆ. ನಮ್ಮ ಕಾರ್ಯಕ್ರಮ ಬೇಡ, ಯಾಕೆ ನಾವು ಹಾಕಿ ಬಿಡುವ, ನಮಗೆ ನಷ್ಟ ಅಷ್ಟೇ. ಯಾಕೆ ಮಾಲೆ ಹಾಕೋದು ಗೊತ್ತಿಲ್ಲ ನಮಗೆ. ಎಲ್ಲರೂ ಹಾಕ್ತಾರೆ, ನಾವು ಹಾಕೋದು. ಅದೊಂದು ಮದುವೆ ದಿವಸ ಹುಡುಗನಿಗೆ ಮಾಲೆ ಹಾಕೋದು ಯಾರಿಗೆ ಗೊತ್ತು? ಎಲ್ಲ ಹುಡುಗಿರು ಹಾಕ್ತಾರೆ, ನಾವು ಹಾಕ್ತೇವೆ. ಅದಕ್ಕೆ ನಮಗೆ ಅದೇನು ಕಮಿಟ್ಮೆಂಟ್ ಇಲ್ಲ. ಮಾಲೆ ಹಾಕಿದ್ದೇವೆ ಎಚ್ಚರವೇ ಮರೆತು ಹೋಗುತ್ತೆ ನಮಗೆ. ಆಮೇಲೆ ಅದಕ್ಕೆ ಅರ್ಥ ಹಾಕಬೇಕು. ಮಾಲೆ ಹಾಕಿದ್ದೇ ಮರೆತು ಬಿಡೋರು ನಾವು, ಅವನು ಎಚ್ಚರ ಹಾಕಬೇಕು. ದಿಸ್ ಈಸ್ ಲೈಫ್. ನಮ್ಮ ಬದುಕು ಅಂದ್ರೆ ನಾವು ಹೇಗೆ ಬದುಕ್ತೇವೆ ಅದ್ರ ಬಗ್ಗೆ ಎಚ್ಚರವೇ ಇಲ್ಲ. ಯಾಕೆ ಅಂದರೆ ನಾವು ಅದು ಅಭ್ಯಾಸ ಆಗಬಹುದು. ಯಾವುದು ಅಭ್ಯಾಸ ಆಯಿತು ಅದರ ಮೇಲೆ ಪ್ರಶ್ನೆಯೇ ಬರುವುದಿಲ್ಲ. ಇದು ಯಾವಾಗ ಪ್ರಶ್ನೆ ಬರೋದು? ಈಗ ಕೆಲವರು ವಿದೇಶಿಯರು ಬರ್ತಾರೆ ಇಲ್ಲಿಗೆ. ಬಂದವರು ಅವರು ಮದುವೆಗೆ ಹೋಗ್ತಾರೆ, ಸಭೆಯಲ್ಲಿ ಮಾಲೆ ಹಾಕಿದ್ರು. ವೈ ದಿಸ್ ಗಾರ್ಲೆಂಡಿಂಗ್? ಮಾಲೆ ಯಾಕೆ ಹಾಕು? ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರು ಮದುವೆಗೂ ಮಾಲೆ ಹಾಕೋದಿಲ್ಲ, ಸಭೆಗೂ ಹಾಕೋದಿಲ್ಲ, ದೇವರಿಗೂ ಹಾಕೋಲ್ಲ. ಅವರಿಗೆ ಆಶ್ಚರ್ಯ, ವೈ ದಿಸ್ ಅವ್ರು ಕೇಳಿದಾಗ ಹೌದಲ್ಲ, ಯಾಕೆ, ಯಾರಿಗೊತ್ತು? ನಮಗೂ ಗೊತ್ತಿಲ್ಲ. ಅವರು ಪ್ರಶ್ನೆ ಹಾಕಿದಾಗ ಹಾಗೊಂದು ಪ್ರಶ್ನೆ ಉಂಟು ಅಂತ ಗೊತ್ತಾಗೋದು ನಮಗೆ. ಪೂಜೆ ಮಾಡುವಾಗ ಘಂಟಾಮಣಿ ಯಾಕೆ ಬಾರಿಸ್ತೀರಿ, ಗಂಟೆ ಯಾಕೆ ಬಡಿತೀರಿ? ಅದು ಪಕ್ಕದ ಮನೆಯವರು ತೊಂದರೆ ಆಗಬೇಕು ಅಂತ ಬಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ನಮಗೊಬ್ರು ಹೇಳಿದ್ರು, ಆಚಾರ್ಯವೇ ನಾವು ಪೂಜೆ ಮಾಡುವ ಗಂಟೆ ಬಡಿದು ಯಾಕೆ ಗೊತ್ತುಂಟಾ? ನಾವು ಹೇಳೋದು ತಪ್ಪು ಮಂತ್ರ ದೇವರಿಗೆ ಕೇಳಬಾರ್ದು ಅಂತ. ಅದು ಕರೆಕ್ಟ್ ರೀತಿ. ನಾವು ತಪ್ಪು ಮಂತ್ರ ಹೇಳ್ತೇವೆ, ದೇವರಿಗೆ ಕೇಳದೆ ಇರಲಿ ಗಂಟೆ ಬಡಿಯೋದು. ನಿಜವಾಗಿ ಯಾಕೆ ಗಂಟೆ ಬಡಿತೀರಿ? ಯಾಕೆ ಗಂಟೆ? ಯಾರು ಯೋಚಿಸ್ತೀವಿ. ಎಲ್ಲ ಕಡೆ ಬಾರಿಸ್ತಾರೆ, ನಾವು ಬಾರಿಸೋದು. ಕಡೆಗೆ ಅಪ್ಪ ಗಂಟೆ ತಂದು ಕೊಟ್ಟರೆ ಮಗ ಎಷ್ಟು ಜೋರು ಬಡಿತಾನೆ, ಅದು ಒಡೆದು ಇನ್ನೊಂದು ಗಂಟೆ ಯಾವಾಗ ಬರುತ್ತೆ ಅದು ಮುಖ್ಯ. ಅವನಿಗೆ ಹೊಸ ಗಂಟೆ ಬರೋದು ಮುಖ್ಯ. ಅದು ಎರಡು ತುಂಡಾಗೋವರೆಗೂ ಬಡಿಯೋದೆ. ಅದು ಕಿವಿಯೂ ತುಂಡಾಗಬೇಕು, ಕಿವಿಯೂ ಗಂಟೆಯೂ ಒಡೆದು ಹೋಗ್ಬೇಕು, ಆ ಥರ ಬಡಿಯೋದು. ಯಾವುದಕ್ಕೂ ಮೀನಿಂಗು, ಒಂದು ಲೈಫಿಗೆ ಒಂದು ಅರ್ಥ ಇದೆ ಅನ್ನುವ ಚಿಂತನೆ ಹೊರಟು ಹೋಗಿದೆ. ಪ್ರಶ್ನೆ ಕೇಳಿದಾಗ ಹಾಗೊಂದು ಪ್ರಶ್ನೆ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನೇ ಹೇಳೋದು ವ್ಯವಸ್ಥಾಂ ವರ್ತಾಮಹೇ ಅಂತ. ನಾವು ಇದನ್ನೊಂದು ವ್ಯವಸ್ಥೆ. ಸಭೆಗೆ ಮಾಲೆ ಹಾಕುವುದು, ಮದುವೆ ದಿವಸ ಮಾಲೆ ಹಾಕೋದು, ಪೂಜೆ ಬಂದರೂ ಗಂಟಾವಳಿ ಬಾರಿಸುವುದು, ಪೂಜೆ ಆಗುವಾಗ ಗಂಟೆ, ಇದೆಲ್ಲ ಒಂದು ವ್ಯವಸ್ಥೆ. ಅದಕ್ಕೆ ಒಗ್ಗಿ ಹೋಗಿದೆ. ಯಾಕೆ ಅಂತ ಪ್ರಶ್ನೆ ಮಾಡೋಲ್ಲ ನಾವು. ಆದರೆ ಇವರು ಕೇಳ್ತಾನೆ, ಅಧಿಷ್ಠಿತ ಕೇಳು ವರ್ತಾಮಹೇ ವ್ಯವಸ್ಥಾ. ಈ ವ್ಯವಸ್ಥೆಗೆ ನಾವು ಒಗ್ಗಿ ಹೋಗಿದ್ದೇವಲ್ಲ, ಇದು ಏನಿದು? ಇದರ ಅರ್ಥ ಏನು? ಯಾಕೆ ಹೀಗೆ ವ್ಯವಸ್ಥೆ? ಯಾರು ಮಾಡಿದ ವ್ಯವಸ್ಥೆ? ಏನು ಈ ವ್ಯವಸ್ಥೆಯ ಅರ್ಥ ಅಂತ ಹೇ ಬ್ರಹ್ಮವಿದಃ, ನೀವು ವೇದಾರ್ಥ ಚಿಂತನೆ ಮಾಡತಕ್ಕಂಥ ಜ್ಞಾನಿಗಳು, ಅನುಭವಶಾಲಿಗಳು, ನಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನು ಅದ್ಭುತವಾದ ಪ್ರಶ್ನೆ ನೋಡಿ. ಮೋಸ್ಟ್ ರಿಲೆವೆಂಟ್. ಯಾವ ಕಾಲಕ್ಕೂ ಯಾವ ದೇಶಕ್ಕೂ
ಯಾವ ಜನಾಂಗಕ್ಕೂ ರಿಲೆವೆಂಟ್ ಆದ ಪ್ರಶ್ನೆ. ಇದರಲ್ಲಿ ಇದು ಭಾರತೀಯರಿಗೆ ಮಾತ್ರ ಕಾಡುವ ಪ್ರಶ್ನೆಯ, ಬ್ರಾಹ್ಮಣರಿಗೆ ಮಾತ್ರ ಕಾಡುವ ಪ್ರಶ್ನೆಯೋ, ಮನುಷ್ಯ ಮಾತ್ರ ಮನುಕುಲ ಹುಟ್ಟಿದಂದ್ರಿಂದ ಸಾಯೋ ತನಕ ಮನುಷ್ಯನ ಕಾಡುವ ಪ್ರಶ್ನೆ, ನಾನು ಯಾಕೆ ಹುಟ್ಟಿದೆ, ಇದರ ಹಿಂದೆ ಯಾವ ಶಕ್ತಿ ಇದೆ, ನಾನು ಹುಟ್ಟಿದ್ದಕ್ಕೆ ಅರ್ಥ ಏನು, ನಾನು ಬದುಕುವುದಕ್ಕೆ ಅರ್ಥ ಏನು, ನಾನು ಯಾಕೆ ಸಾಯ್ತೀನಿ, ಈ ಬದುಕು ಹುಟ್ಟಿನಿಂದ ಸಾಯುವ ತನಕದ ಈ ಬದುಕಿನ ವ್ಯವಸ್ಥೆ, ಇದರ ಹಿನ್ನೆಲೆ ಏನು, ಯಾಕೆ ಅಂತ ಮೋಸ್ಟ್ ರಿಲೆವೆಂಟ್ ಕ್ವಶನ್. ಮನುಷ್ಯ ಸ್ವಲ್ಪ ತಲೆ ಇದ್ದವನು ಸೀರಿಯಸ್ ಆಗಿ ಯೋಚಿಸಬೇಕಾದ ಪ್ರಶ್ನೆಗಳು. ಈ ಪ್ರಶ್ನೆ ಇದರ ಮೊದಲನೆಯ ಮಂತ್ರ. ಇಂಥ ಒಂದು ವ್ಯವಸ್ಥಾಂ ವರ್ತಾಮಹೇ ಬ್ರಹ್ಮವಿಧ, ನೀವೆಲ್ಲರೂ ಬ್ರಹ್ಮಜ್ಞಾನಿಗಳು ಸೇರಿದ್ದೀರಿ, ಅಂದರೆ ಅಧ್ಯಾತ್ಮದ ಚಿಂತಕರು ಸೇರಿದ್ದೀರಿ. ನಿಮ್ಮ ನಿಮ್ಮ ಚಿಂತನೆಯ ಫಲವಾಗಿ ಇದಕ್ಕೆ ಏನು ಉತ್ತರ ಬರುತ್ತೆ ಅದನ್ನು ನಾವು ಹಂಚಿಕೊಳ್ಳೋಣ. ನಮ್ಮ ಜೀವನ ಈ ಉತ್ತರ ಇದು ಮನುಕುಲಕ್ಕೆ ಎಲ್ಲರಿಗೂ ಸಂಬಂಧಪಟ್ಟ ಉತ್ತರ, ನಮಗೆ ನಿಮಗೆ ಮಾತ್ರ ಅಲ್ಲ. ಆದ್ದರಿಂದ ಎಲ್ಲರಿಗೂ ಬೇಕಾದ ಉತ್ತರವನ್ನ ನಾವು ನಮ್ಮ ಚಿಂತನದ ಫಲವಾಗಿ ಕಂಡುಕೊಂಡು ಅದನ್ನು ಪ್ರಪಂಚಕ್ಕೆ ಕೊಡೋಣ. ಇದು ಮೊದಲನೇದು. ಆಮೇಲೆ ಅವರೇ ಸೃಷ್ಟಿಗೆ ಏನು ಕಾರಣ ಇರಬಹುದು ಅನ್ನೋದನ್ನು ಯೋಚನೆ ಮಾಡಿ ಅದು ಒಂದೊಂದನ್ನೇ ಡಿನೈ ಮಾಡ್ತಾರೆ. ಅದು ಮುಂದಿನ ಶ್ಲೋಕ ನಾವು ಪ್ರಾಯ ನಾಳೆ ದಿವಸ ಸೇರಿದಾಗ ಸೃಷ್ಟಿಗೆ ಪಾಸಿಬಲ್ ಕಾಸ್, ಯಾವ ಕಾರಣ ಆಗಿರಬಹುದು ಸೃಷ್ಟಿ, ಆ ರೀಸನ್ಸ್ ಯಾವುದು ಇರಬಹುದು, ಅದನ್ನ ಅವರೇ ಪ್ರಶ್ನೆ ಮಾಡಿ ಅದು ಯಾವುದೂ ಕಾರಣ ಅಲ್ಲ ಅಂತ ಡಿನೈ ಮಾಡ್ತಾರೆ. ಅದು ಕೊನೆಗೆ ಭಗವಂತನ ಚಿಂತನೆಯನ್ನು ನಿಲ್ಲಿಸ್ತಾರೆ. ಅದು ಬಹಳ ಅದ್ಭುತವಾದಂತಹ ಒಂದು ಉಪದೇಶ. ಆ ರಾಜರುಗಳು ಪಾಪ ಬೀಗದ ಕೈಯಲ್ಲೇ ಕೊನೆ ಸಾಯೋ ತನಕ ಬೀಗದ ಕೈ ಏನು ಮಾಡಿದ್ರು, ಸೊಂಟದಿಂದ ಬೀಗದ ಕೈ ತೆಗೆದಕ್ಕೆ ಬಿಡೋಲ್ಲ ಅಂತ ಕೂತಿದ್ರೆ ಈ ಉಪನಿಷತ್ತೇ ಬರ್ತಿರ್ಲಿಲ್ಲ. ಅವರು ಬೀಗದ ಕೈಯನ್ನು ಚೆಲ್ಲಿ ತಲೆಯಲ್ಲಿದ್ದ ಕಿರೀಟವನ್ನು ಮಗನ ತಲೆಗೆ ಚೆಲ್ಲಿ ತಾವು ಕಾಡಿಗೆ ಹೋಗಿ ಕೂತು ಚಿಂತನೆ ಮಾಡಿದರು. ನಾವು ಎಲ್ಲರೂ ಇವತ್ತು ಸೀರಿಯಸ್ ಆಗಿ ಯೋಚಿಸಬೇಕಾದಂತಹ ಪ್ರಶ್ನೆಗಳನ್ನು ಇಟ್ಟು ಅವರು ಉತ್ತರವನ್ನು ನಮ್ಮ ಮುಂದೆ ಇಟ್ಟು ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ದೇಮ್. ಅಂಥ ರಾಜರುಗಳೆಲ್ಲ ಈ ದೇಶದಲ್ಲಿ ಇದ್ದರಲ್ಲ. ಅಧಿಕಾರ ಕುರ್ಚಿ ಸಿಕ್ಕಿದ್ರೆ ಬಿಡೋಲ್ಲ ಅನ್ನೋರಲ್ಲ, ಸಿಕ್ಕಿದ ಕುರ್ಚಿಯನ್ನು ಬಿಡುವಂತೆ ಯಾರು ಹೇಳದೆ ಬಿಟ್ಟು ಹೊರಟು ಹೋಗಿ ಇಂಥ ಅದ್ಭುತವಾದ ಚಿಂತನೆಯನ್ನು ಜಗತ್ತಿಗೆ ಕೊಟ್ಟ ರಾಜರುಗಳು ಈ ದೇಶದಲ್ಲಿ ಇದ್ರು ಅನ್ನೋದೇ ನಮಗೊಂದು ಹೆಮ್ಮೆಯ ಸಂಗತಿ. ಅಂಥ ಚಿಂತನದ ಒಂದು ಪ್ರಾರಂಭದ ಪ್ರಶ್ನೆಗಳು, ನಮ್ಮನ್ನು ಕಾಡುವ ಸಮಸ್ಯೆಗಳ ಒಂದು ಮೊದಲ ಮೆಟ್ಟಲು. ಅದರ ನಂತರ ಆ ಪ್ರಶ್ನೆಗಳಿಗೆ ಏನು ಉತ್ತರ ಆಗಬಹುದು, ಪಾಸಿಬಲ್ ಆನ್ಸರ್ಸ್ ಅನ್ನೆಲ್ಲ ಅವರೇ ಇದು ಇರಬಹುದಾ, ನೋ, ನಾಟ್ ದಿಸ್, ನಾಟ್ ದಿಸ್, ನಾಟ್ ದಿಸ್, ಎಲ್ಲವನ್ನ ಡಿನೈ ಮಾಡ್ತಾರೆ. ಕೊನೆಗೆ ಅದರಿಂದ ಈ ಪ್ರಶ್ನೆಗೆ ನೀವು ಭಗವಂತನನ್ನ ದೇವರನ್ನು ಒಪ್ಪುವ ತನಕವೂ ಈ ಪ್ರಶ್ನೆಗೆ ಉತ್ತರ ಸಿಗೋಲ್ಲ ಅಂತಾರೆ. ಅದು ಬಹಳ ಬ್ಯೂಟಿಫುಲ್ ಆಗಿ ಸೈಂಟಿಫಿಕ್ ಆಗಿ ವಿಶ್ಲೇಷಣೆ ಮಾಡ್ತಾರೆ. ಅದನ್ನ ಮತ್ತೆ ನಾಳೆ ಯಥಾವಕಾಶ ಶ್ವೇತಾಶ್ವತರ ನಿಮ್ಗೆ ಗೊತ್ತಿದೆ, ಯಾವ ವಿಷಯ ಕೊಟ್ಟರು ಬನ್ನಂಜಿ ಮುಗಿಸೋಲ್ಲ ಅದನ್ನು, ಅದು ಅವನ ಪ್ರಾರಂಭಕರು. ಅದರಿಂದ 6 ದಿವಸದಲ್ಲಿ ಏನು ಎಷ್ಟು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅಷ್ಟು ವಿಷಯಗಳು ಚಿಂತನೆ ಮಾಡೋಣ. ನಿಮ್ಮ ಈ ಆಸಕ್ತಿಗೆ ನನ್ನ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.